ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು 4ನೇ ವಿಡಿಯೋ ರೀ. ಈ ಪ್ರಶ್ನೋತ್ತರಗಳ ಸರಣಿಯ ಇದು 4ನೇ ವಿಡಿಯೋ ಸ್ನೇಹಿತರೆ. ಈ ವಿಡಿಯೋದೊಳಗೆ ತಲಕಾಡಿನ ಗಂಗರ ಚಾಪ್ಟರ್ ಕವರ್ ಮಾಡಿರುವಂಥದ್ದು ಸ್ನೇಹಿತರೆ. ಅಂದ್ರೆ ಹಿಂದಿನ ಎಕ್ಸಾಮ್ದೊಳಗೆ ಈ ಚಾಪ್ಟರ್ ಮೇಲೆ ಕೇಳಿರುವಂಥ ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಅದೇ ರೀತಿ ವಿಡಿಯೋ ನೋಡ್ತಾ ನೋಟ್ಸ್ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ ಕೇಸ್ ಯಾರಿಗೆ ನೋಟ್ಸ್ ಮಾಡ್ಕೊಳ್ಳೋಕೆ ಆಗಂಗಿಲ್ಲೋ ಅಂಥವ್ರಿಗಾಗಿಯೇ ಸಂಪೂರ್ಣ ಕರ್ನಾಟಕ ಇತಿಹಾಸದ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ PDF ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಚಾಪ್ಟರ್ ಮೇಲೆ ಕೇಳಿರುವಂಥ ಪ್ರಶ್ನೆಗಳು ಡಿಸ್ಕಸ್ ಮಾಡೋಣ್ರಿ. ಮೊದಲನೇ ಪ್ರಶ್ನೆ, ದೀರ್ಘಾವಧಿ ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ತಲಕಾಡಿನ ಗಂಗರು. ಈ ರಾಜಮನೆತನ 6 ಶತಮಾನಗಳಿಗಿಂತ ಹೆಚ್ಚು ಅವಧಿಯವರೆಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿರುವಂಥದ್ದು. ಅಂದ್ರೆ ಸುಮಾರು 600 ವರ್ಷಗಳವರೆಗೆ ಈ ರಾಜಮನೆತನ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ತಲಕಾಡು ಸ್ನೇಹಿತರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಕೋಲಾರ. ಗಂಗರ ಮೊದಲ ರಾಜಧಾನಿ ಕೋಲಾರ. ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂಗ ಗಂಗ ಸಾಮ್ರಾಜ್ಯದ ಪೀಠಿಕೆ ನೋಡೋಣ ಸ್ನೇಹಿತರೆ. ಆಗ್ಲೇ ಹೇಳ್ದಂಗ ಕರ್ನಾಟಕವನ್ನ ಅತಿ ಹೆಚ್ಚು ಅವಧಿಯವರೆಗೆ ಆಳ್ವಿಕೆ ಮಾಡಿರುವಂಥದ್ದು ಕ್ರಿಸ್ತಶಕ 350ರಿಂದ 1004ರವರೆಗೆ. ಅಂದ್ರೆ 600 ವರ್ಷಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಆಳ್ವಿಕೆ ನಡೆಸಿರುವಂಥ ರಾಜಮನೆತನ ಸ್ನೇಹಿತರೆ. ಹಾಗಾಗಿ ಕರ್ನಾಟಕವನ್ನ ಅತಿ ಹೆಚ್ಚಿನ ಅವಧಿಯವರೆಗೆ ಆಳ್ವಿಕೆ ಮಾಡಿದ ರಾಜಮನೆತನ ಇದು. ಓಕೆ ರೀ. ಈ ಗಂಗ ಸಾಮ್ರಾಜ್ಯ ಆಳ್ವಿಕೆ ನಡೆಸಿರುವಂಥ ಪ್ರದೇಶವನ್ನ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಯಾಕೆ ಗಂಗವಾಡಿ 96,000 ಅಂತ ಕರಿತಾ ಇದ್ರಿ? ಯಾಕಂದ್ರೆ ಗಂಗ ಸಾಮ್ರಾಜ್ಯದ ಅಧೀನದೊಳಗ 96,000 ಪ್ರದೇಶಗಳ ಒಳಗೊಂಡಿದ್ದು ಸ್ನೇಹಿತರೆ. ಹಾಗಾಗಿ ಗಂಗ ಸಾಮ್ರಾಜ್ಯ ಆಳ್ವಿಕೆ ನಡೆಸಿದ ಪ್ರದೇಶವನ್ನ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಈ ವಂಶದ ಸ್ಥಾಪಕ ದಡಿಗ. ಈತನಿಗೆ ಕೊಂಗಣಿ ವರ್ಮ ಅಂತ ಇನ್ನೊಂದು ಹೆಸರಿತ್ತು. ಕಾಲಾವಧಿ ಕ್ರಿಸ್ತಶಕ 350ರಿಂದ ಕ್ರಿಸ್ತಶಕ 1004ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ರಾಜ್ಯ ಲಾಂಛನ ಮದಗಜ ಸ್ನೇಹಿತರೆ, ಮದವೇರಿದ ಆನೆ ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ. ನೆಕ್ಸ್ಟ್ ಕೋಲಾರ ಜಿಲ್ಲೆ ಈ ಸಾಮ್ರಾಜ್ಯದ ಮೊದಲ ರಾಜಧಾನಿ ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ರಾಜಧಾನಿ ತಲಕಾಡು, ಮೈಸೂರು ಜಿಲ್ಲೆಯ ತಲಕಾಡು. ಮೂರನೇ ರಾಜಧಾನಿ ಚನ್ನಪಟ್ಟಣ ಹತ್ತಿರ ಇರುವ ಮಾಕುಂದ. ನೆಕ್ಸ್ಟ್ 4ನೇ ರಾಜಧಾನಿ ಮಾನ್ಯಪುರ ಸ್ನೇಹಿತರೆ. ಪ್ರಸ್ತುತ ಹೆಸರು ಇದಕ್ಕೆ ಮಣ್ಣೆ ಅಂತ ಕರೀತಾರ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಇರುವಂತದ್ದು. ಓಕೆ ರೀ. ನೆಕ್ಸ್ಟ್ ಈ ಸಾಮ್ರಾಜ್ಯದ ಕೊನೆಯ ಅರಸ ರಕ್ಕಸಗಂಗ, ರಾಚಮಲ್ಲ 5 ಅಂತನೂ ಕೂಡ ಕರೀತಾರ. ರಕ್ಕಸಗಂಗ ಅಥವಾ ರಾಚಮಲ್ಲ 5. ಓಕೆ ರೀ. ನೆಕ್ಸ್ಟ್ ಗಂಗರ ಮೂಲಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಡಿಸ್ಕಸ್ ಮಾಡೋಣ್ರಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ಶಾಸನದಲ್ಲಿ ಗಂಗರು ಹಿಂದೆ ಅಯೋಧ್ಯೆಯನ್ನಾಳುತ್ತಿದ್ದ ಇಕ್ಷ್ವಾಕು ಸಂತತಿಗೆ ಸೇರಿದವರೆಂದು ತಿಳಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಆಪ್ಷನ್ ಎ. ಕಲ್ಲೂರು ಗುಡ್ಡದ ಶಿಲಾಶಾಸನ ಗಂಗ ವಂಶದ ಬಗ್ಗೆ ಈ ರೀತಿ ಮಾಹಿತಿ ನೀಡುತ್ತದೆ. ಓಕೆ ರೀ. ಕಲ್ಲೂರು ಗುಡ್ಡದ ಶಿಲಾಶಾಸನದ ಬಗ್ಗೆ ನೋಡೋದಾದ್ರೆ ಕ್ರಿಸ್ತಶಕ 1122ನೇ ಕಾಲದ ಈ ಶಿಲಾಶಾಸನ. ಈ ಶಾಸನದೊಳಗ ಗಂಗರು ಈ ಹಿಂದೆ ಅಯೋಧ್ಯವನ್ನ ಆಳ್ವಿಕೆ ಮಾಡುತ್ತಿದ್ದ ಇಕ್ಷ್ವಾಕು ಸಂತತಿಗೆ ಸೇರಿದವರು ಅಂತ ಉಲ್ಲೇಖ ಇರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಕ್ರಿಸ್ತಶಕ ಸುಮಾರು 963ರ ಮಾರಸಿಂಹನ ಕಡಲೂರು ಶಾಸನದಲ್ಲಿ ಜೈನ ಮುನಿ ಸಿಂಹನಂದಿಯು ಪದ್ಮಾವತಿ ದೇವಿಯ ಅನುಗ್ರಹದಿಂದ ಗಂಗ ಸಂತತಿ ಸ್ಥಾಪಿತವಾದ ವರ್ಣನೆ ಕಂಡು ಬರ್ತದ. ಅಂದ್ರೆ ಗಂಗ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆಯಾಯಿತು ಅಂತ ಅನ್ನೋದ್ರ ಬಗ್ಗೆ ಈ ಕಡಲೂರು ಶಾಸನದೊಳಗ ಮಾಹಿತಿ ಇರುವಂಥದ್ದು.
ಆಕ್ಚುಲಿ ಗಂಗಾ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಕ್ಕೆ ಸಂಬಂಧಿಸಿದ ಒಂದು ಸ್ಟೋರಿ ಅದ ಸ್ನೇಹಿತರೆ. ಅದು ಎಕ್ಸಾಮ್ಗೆ ಬಹಳ ಅಂತ ಏನು ಅತ್ಯವಶ್ಯಕ ಇಲ್ಲ, ಆದ್ರೆ ಇದಕ್ಕೆ ಬೇಸ್ ಅದು. ಓಕೆ ರೀ. ಇಕ್ಷ್ವಾಕು ರಾಜವಂಶಕ್ಕೆ ಸೇರಿರುವಂತ ದಡಿಗ ಮತ್ತು ಮಾಧವರು ಅಂತ ಇಬ್ಬರು ಸಹೋದರರಿರ್ತಾರ. ಆ ಇಕ್ಷ್ವಾಕು ಸಂತತಿ ಅವನತಿಯತ್ತ ಸಾಗ್ತಾ ಇರ್ತದ. ಅದನ್ನ ಮನಗಂಡ ಈ ಇಬ್ರು ಸಹೋದರರು ದಕ್ಷಿಣ ದೇಶದ ಗಂಗಪೇರೂರಿಗೆ ವಲಸೆ ಬರ್ತಾರ. ವಲಸೆ ಬಂದು ಅಲ್ಲಿನ ಜೈನ ಸಿಂಹ ನಂದಿ ಮುನಿಗೆ ಭೇಟಿಯಾಗ್ತಾರ. ಆ ಮುನಿ ದಡಿಗ ಮತ್ತು ಮಾಧವರ ಕಷ್ಟ ನಿವಾರಣೆಗಾಗಿ ಏನ್ ಮಾಡ್ತಾನಂದ್ರ ಪದ್ಮಾವತಿಯ ದೇವಿಯನ್ನ ಪೂಜಿಸ್ರಿ ಅಂತ ಅವರಿಗೆ ಸಜೆಷನ್ ಮಾಡ್ತಾನ. ಆ ಜೈನ ಮುನಿಯಂತೆ ಈ ಇಬ್ರು ದಡಿಗ ಮತ್ತು ಮಾಧವರು ಪದ್ಮಾವತಿ ದೇವಿಯನ್ನ ಪೂಜಿಸ್ತಾರ. ಇವರ ಪೂಜೆಗೆ ಪ್ರಸನ್ನಳಾಗಿ ದೇವಿ ಕತ್ತಿಯೊಂದನ್ನ ನೀಡ್ತಾಳ. ಕತ್ತಿಯೊಂದನ್ನ ಖಡ್ಗವೊಂದನ್ನ ನೀಡಿ ರಾಜಕುಮಾರರಿಗೆ ಸಾಮ್ರಾಜ್ಯ ಕಟ್ಟುವಂತೆ ಅನುಗ್ರಹ ನೀಡ್ತಾಳ, ಒಂದು ಆಶೀರ್ವಾದ ನೀಡ್ತಾಳ. ಸಾಕ್ಷಾತ್ ದೇವಿಯಿಂದ ಅನುಗ್ರಹವಾಗಿ ಪಡೆದಿರುವಂತ ಕತ್ತಿಯಿಂದ ಅಂದ್ರೆ ಖಡ್ಗದಿಂದ ಮಾಧವ ಕಲ್ಲು ಕಂಬವೊಂದನ್ನ ಒಂದೇ ಏಟಿಗೆ 2 ಹೋಳಾಗುವಂಗ್ ಹೊಡಿತಾನ. ಆ ಕಂಬವನ್ನ 2 ಹೋಳಾಗುವಂಗ್ ಮಾಡ್ತಾನ. ಈ ಘಟನೆ ಅತ್ಯಂತ ಶುಭಗಳಿಗೆ ಅಂತ ಸಿಂಹ ನಂದಿ ಮುನಿ ಪುಷ್ಪದಳದ ಕಿರೀಟವನ್ನ ಆ ಸೋದರರಿಬ್ಬರಿಗೂ ಧರಿಸಿ ನವಿಲುಗರಿಯನ್ನ ಅವರ ಲಾಂಛನವನ್ನಾಗಿ ಇಟ್ಟು ಸಾಮ್ರಾಜ್ಯ ಸ್ಥಾಪಿಸ್ರಿ ಅಂತ ಆಶೀರ್ವಾದ ನೀಡ್ತಾನ. ಇದರಿಂದ ಜೈನ ಮುನಿ ಸಿಂಹ ನಂದಿಯ ಸಹಾಯದಿಂದ ದಡಿಗ ಮತ್ತು ಮಾಧವರು ಗಂಗಾ ಸಾಮ್ರಾಜ್ಯ ಸ್ಥಾಪಿಸ್ತಾರ ಅಂತ ಒಂದು ಸ್ಟೋರಿ ಇರುವಂಥದ್ದು. ಇದು ಎಕ್ಸಾಮ್ಗೆ ಅಂತ ಅತ್ಯವಶ್ಯಕ ಇಲ್ಲ ಸ್ನೇಹಿತರೆ. ಗಂಗಾ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದಂಗ ಮಾರಸಿಂಹನ ಕಡಲೂರು ಶಾಸನದಲ್ಲಿ ಮಾಹಿತಿ ಇರುವಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಗಂಗರು ತಮಿಳುನಾಡು ಕೊಂಕಣಿ ಪ್ರದೇಶದ ಸೇಲಂ ಜಿಲ್ಲೆಗೆ ಸೇರಿದವರು ಅಂತ ಡಾಕ್ಟರ್ ಆರೋಕಿಯ ಸ್ವಾಮಿ ಅಂತನೋ ಇತಿಹಾಸಕಾರ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾನ. ಅಂದ್ರೆ ಡಾಕ್ಟರ್ ಆರೋಕಿಯ ಸ್ವಾಮಿ ಅಂತನೋ ಇತಿಹಾಸಕಾರ ಗಂಗರು ಎಲ್ಲಿನವರು ಅಂದ್ರೆ ಅವರು ಮೂಲತಃ ಎಲ್ಲಿನವರು ಅಂತ ಅನ್ನೋದಕ್ಕೆ ಸಂಬಂಧಿಸಿದಾಗ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನ. ನೆಕ್ಸ್ಟ್, ಗಂಗರು ಕೊಂಗು ಮೂಲದವರೆಂಬ ಸ್ವಾಮಿಯವರ ಹೇಳಿಕೆಗೆ ಪುಷ್ಟಿ ನೀಡ್ತಾರ. ಯಾರು? ಈ SV ವಿಶ್ವನಾಥ್ ಅಂತನ್ನೋ ಇತಿಹಾಸಕಾರ. ಏನು ಪುಷ್ಟಿ ನೀಡ್ತಾರ? ಅವ್ರು ಏನ್ ಹೇಳ್ತಾರ ಅಂತಂದ್ರ ಈ ವಂಶದ ಸ್ಥಾಪಕನ ಹೆಸರು ಏನದಲ್ರಿ ಕೊಂಗಣಿ ವರ್ಮನ್ ಅಂತ ಅನ್ನೋದು ಏನದಲ್ಲ, ಇದು ಕೊಂಗು ಪ್ರದೇಶದ ಮೂಲದಿಂದ ಉತ್ಪತ್ತಿಯಾಗಿರುವುದು ಅಂತ ಅನ್ನೋದರ ಮೂಲಕ ಆರೋಕಿಯ ಸ್ವಾಮಿಯವರ ಹೇಳಿಕೆಗೆ ಪುಷ್ಟಿ ನೀಡ್ತಾರ. ನೆಕ್ಸ್ಟ್, ಗಂಗರು ಬೇರೆ ಯಾವುದೇ ರಾಜ್ಯದಿಂದ ಕರ್ನಾಟಕಕ್ಕೆ ವಲಸೆ ಬರದೆ ಅವರು ಇಲ್ಲಿನ ಸ್ಥಳೀಯರೇ ಅಂತ ಅನ್ನೋದು BL ರೈಸ್, MV ಕೃಷ್ಣರಾವ್, ಆಮೇಲೆ B ಶೇಖ್ ಅಲಿ ಅಂತನೋ ಇತಿಹಾಸಕಾರರ ಅಭಿಪ್ರಾಯ ಸ್ನೇಹಿತರೆ. ಇವ್ರ ಮೂವರದ ಅಭಿಪ್ರಾಯ ಏನಾಗಿತ್ತು? ಗಂಗರು ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬಂದಿಲ್ಲ, ಅವರು ನಮ್ಮವರೇ, ಇಲ್ಲಿನ ಸ್ಥಳೀಯರೇ ಗಂಗರು ಅಂತ ಈ ಮೂವರು ಇತಿಹಾಸಕಾರರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಈ ಗಂಗರ ಕುರಿತು ಲೋಕ ವಿಭಾಗ ಅಂತನ್ನೋ ಪ್ರಾಕೃತ ಕೃತಿ, ಆಮೇಲೆ ಚಾವುಂಡ ಪುರಾಣ ಅಂತನ್ನೋ ಕೃತಿ ಮಾಹಿತಿ ನೀಡ್ತದೆ. ಓಕೆ, ಇದಿಷ್ಟು ಗಂಗರ ಮೂಲಕ್ಕೆ ಸಂಬಂಧಿಸಿದಂತ ಮಾಹಿತಿ. ನೆಕ್ಸ್ಟ್, ಗಂಗರು ಆಳ್ವಿಕೆ ಮಾಡಿರುವ ಪ್ರದೇಶಗಳ ಬಗ್ಗೆ ನೋಡೋದಾದ್ರೆ ಕ್ರಿಸ್ತಶಕ 10ನೇ ಶತಮಾನದ ಕೊನೆಯವರೆಗೆ ಬಾದಾಮಿ ಚಾಲುಕ್ಯ ಹಾಗೂ ರಾಷ್ಟ್ರಕೂಟರ ಸಾಮಂತರಾಗಿ ದಕ್ಷಿಣ ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ, ಆಮೇಲೆ ತಮಿಳುನಾಡಿನ ಕೆಲವು ಭಾಗಗಳಿಂದ ಕೂಡಿದ ಗಂಗವಾಡಿ 96,000 ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಿದ್ರು ಇವರು. ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳನ್ನ, ಆಮೇಲೆ ತಮಿಳುನಾಡಿನ ಕೆಲವು ಭಾಗಗಳಿಂದ ಕೂಡಿದ ಪ್ರದೇಶಗಳನ್ನ ಗಂಗರು ಆಳ್ವಿಕೆ ಮಾಡ್ತಿದ್ರು ಸ್ನೇಹಿತರೆ. ನೆಕ್ಸ್ಟ್, ದಕ್ಷಿಣ ಕರ್ನಾಟಕ ವಶಪಡಿಸ್ಕೊಳ್ಬೇಕು ಅಂತ ಪಲ್ಲವರು ಮತ್ತು ಚೋಳರು ಹೊಂಚಾಕಿ ಕಂಟಿನ್ಯೂ ಆಗಿ ಆಕ್ರಮಣ ಮಾಡ್ತಿದ್ರು. ಕರ್ನಾಟಕದ ಮೇಲೆ ಕಂಟಿನ್ಯೂ ಆಗಿ ಆಕ್ರಮಣ ಮಾಡ್ತಿದ್ರು. ಆ ಆಕ್ರಮಣಗಳನ್ನ ತಡೆದವರೇ ಈ ಗಂಗರ ಸ್ನೇಹಿತರೆ. ಅಂದ್ರೆ ಪಲ್ಲವರ ಮತ್ತು ಚೋಳರ ಆಕ್ರಮಣಗಳನ್ನ ಗಂಗರು ತಡೆದಿರುವಂಥದ್ದು. ನೆಕ್ಸ್ಟ್, ಗಂಗ ಅರಸರ ಆಳ್ವಿಕೆಯ ಕಾಲಾನುಕ್ರಮದ ಬಗ್ಗೆ ನೋಡೋಣ ಸ್ನೇಹಿತರೆ. 5ನೇ ಪ್ರಶ್ನೆ, ಈ ಕೆಳಗಿನ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ.
4 ಅರಸರ ಹೆಸರು ಕೊಟ್ಟಾರ್ರಿ. ಈ 4 ಅರಸರ ಆಳ್ವಿಕೆಯನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. ಮೊದಲು ಗಂಗ ಅರಸರ ಆಳ್ವಿಕೆಯ ಕಾಲಾನುಕ್ರಮದ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ. ನಂತರ ಈ ಪ್ರಶ್ನೆ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಗಂಗ ಸಾಮ್ರಾಜ್ಯದ ಸ್ಥಾಪಕನಾರಿ ದಡಿಗ. ಈತನೇ ಗಂಗ ಸಾಮ್ರಾಜ್ಯದ ಮೊದಲ ಅರಸ. ಈತನ ನಂತರ ಅವನೀತ ಆಳ್ವಿಕೆಗೆ ಬರ್ತಾನ. ಈತನ ನಂತರ ದುರ್ವಿನೀತ, ಶ್ರೀಪುರುಷ, ಶಿವಮಾರ, ಭೂತುಗ, ನೀತಿ ಮಾರ್ಗ, ಎರೆಗಂಗ, 2ನೇ ಮಾರಸಿಂಹ. ಈ ರೀತಿ ಗಂಗ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿರುವಂಥದ್ದು. ಪ್ರಶ್ನೆ ಏನು ಕೇಳಿದ್ದನ್ರಿ, ಅರಸರನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕು. 4 ಅರಸರ ಹೆಸರು ಕೊಟ್ಟಾನ. ಶ್ರೀಪುರುಷ, ದುರ್ವಿನೀತ, ನೀತಿ ಮಾರ್ಗ, ಎರೆಗಂಗ, 2ನೇ ಮಾರಸಿಂಹ. ಈ ಕೊಟ್ಟಿರುವಂತ ಅರಸರನ್ನ ಆಳ್ವಿಕೆಯ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕ್ರಿ. ನೋಡ್ರಿ, ಗಂಗ ಸಾಮ್ರಾಜ್ಯದ ಸ್ಥಾಪಕ ದಡಿಗ, ಹಾಗಾಗಿ ಈತ ಗಂಗ ಸಾಮ್ರಾಜ್ಯದ ಮೊದಲನೇ ಅರಸ. ಇಲ್ಲಿ ದಡಿಗನ ಹೆಸರು ಕೊಟ್ಟಿಲ್ಲ. ಈತನ ನಂತರ ಅವನೀತ ಆಳ್ವಿಕೆಗೆ ಬರ್ತಾನ. ಇಲ್ಲಿ ಅವನೀತನ ಹೆಸರು ಕೂಡ ಕೊಟ್ಟಿಲ್ಲ. ನೆಕ್ಸ್ಟ್ ಈತನ ನಂತರ ದುರ್ವಿನೀತ ಆಳ್ವಿಕೆಗೆ ಬರ್ತಾನ. ಇಲ್ಲಿ ದುರ್ವಿನೀತನ ಹೆಸರು ಕೊಟ್ಟಾರ. ಅಂದ್ರೆ ಈತ ಈ ಕೊಟ್ಟಿರುವಂತ ಅರಸರುಗಳಲ್ಲಿ ಮೊದಲು ಆಳ್ವಿಕೆ ಮಾಡಿರುವಂತಾತ. ಅಂದ್ರೆ 2 ಫಸ್ಟ್ ಬರ್ಬೇಕು. ಏದಾಗ 1 ಕೊಟ್ಟನ, ಅಂದ್ರೆ ಶ್ರೀ ಪುರುಷ ಅಂತ ಕೊಟ್ಟನ, ಇದು ತಪ್ಪು. ಇಲ್ಲಿ ಡಿ ಕೂಡ ತಪ್ಪು. ಇನ್ನು ಉಳಿದಿರ್ತಕ್ಕಂಥದ್ದು ಬಿ ಮತ್ತು ಸಿ, ಈ 2 ಆಪ್ಷನ್ಗಳಲ್ಲಿ ಯಾವ್ದಾದ್ರು ಒಂದು ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ದುರ್ವಿನೀತನ ನಂತರ ಶ್ರೀ ಪುರುಷ ಆಳ್ವಿಕೆಗೆ ಬರ್ತಾನ. ಇಲ್ಲಿ ಶ್ರೀ ಪುರುಷ ಇಲ್ಲೇ ಐತಿ ನೋಡಿ ಸ್ನೇಹಿತರೆ. ಅಂದ್ರೆ 2ರ ನಂತರ 1 ಸಂಕೇತ ಬರ್ಬೇಕು. ಇಲ್ಲಿ 4 ಅದ, ಅಂದ್ರೆ ಮಾರಸಿಂಹ ಅಂತ ಕೊಟ್ಟನ. ದುರ್ವಿನೀತನ ನಂತರ 2ನೇ ಮಾರಸಿಂಹ ಆಳ್ವಿಕೆ ಮಾಡಿದನು ಅಂತ ಕೊಟ್ಟನ. ಆಪ್ಷನ್ ಬಿ ತಪ್ಪದ. ಆಪ್ಷನ್ ಸಿ ಸರಿಯಾದ ಉತ್ತರ. ಅಂದ್ರೆ ದುರ್ವಿನೀತನ ನಂತರ ಶ್ರೀ ಪುರುಷ ಆಳ್ವಿಕೆ ಮಾಡ್ತಾನ. ಶ್ರೀ ಪುರುಷನ ನಂತರ ನೀತಿ ಮಾರ್ಗ, ಎರೆಗಂಗ, ನೀತಿ ಮಾರ್ಗ, ಎರೆಗಂಗನ ನಂತರ 2ನೇ ಮಾರಸಿಂಹ ಆಳ್ವಿಕೆ ಮಾಡ್ತಾನ. ನೆಕ್ಸ್ಟ್ 6ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಪಟ್ಟಿ 1ರೊಳಗ ರಾಜ ಮನೆತನಗಳ ಹೆಸರು ಕೊಟ್ಟಾರ. ಪಟ್ಟಿ 2ರೊಳಗ ಅದರ ಸ್ಥಾಪಕರನ್ನ ಗುರುತಿಸ್ಬೇಕು ಸ್ನೇಹಿತರೆ. ಅದಾಗ ನೋಡ್ರಿ ಗಂಗರು, ಇದು 1ನೇದು ಕರೆಕ್ಟ್ ಆ ಸ್ನೇಹಿತರೆ. ಗಂಗ ವಂಶದ ಸ್ಥಾಪಕ ಕೊಂಗಣಿ ವರ್ಮ ಅಥವಾ ದಡಿಗ. ಇಲ್ಲಿ ನೋಡ್ರಿ ಎದಾಗ ಅಕ್ 1 ಕೊಟ್ಟಾರ, ಕರೆಕ್ಟ್ ಅದ. ಬಿದಾಗ 2 ಅದ, ಇದು ತಪ್ಪದ. ಸಿದಾಗ 1 ಅದ, ಇದು ಕರೆಕ್ಟ್ ಅದ. ಡಿದಾಗ 2 ಕೊಟ್ಟನ, ಇದು ತಪ್ಪದ. ನೆಕ್ಸ್ಟ್ ಕದಂಬ ವಂಶದ ಸ್ಥಾಪಕ ಯಾರ್ರಿ? ಮಯೂರ ವರ್ಮ. 3 ಕರೆಕ್ಟ್ ಇರ್ಬೇಕ್ರಿ. ಇಲ್ಲಿ ನೋಡ್ರಿ ಎದಾಗ ನೋಡ್ರಿ ಆಕ್ 3, ಇದು ಕರೆಕ್ಟ್ ಆ ಸ್ನೇಹಿತರೆ. ಇಲ್ಲಿ ಸಿದಾಗ ಆದಾಗ 4 ಕೊಟ್ಟನ, ಅಂದ್ರ ಕದಂಬ ವಂಶದ ಸ್ಥಾಪಕ ದಂತಿ ದುರ್ಗ ಅಂತ ಕೊಟ್ಟನ, ಇದು ತಪ್ಪ. ಸರಿಯಾದ ಉತ್ತರ ಎ ಸ್ನೇಹಿತರೆ. ನೆಕ್ಸ್ಟ್ ರಾಷ್ಟ್ರಕೂಟ ವಂಶದ ಸ್ಥಾಪಕ ದಂತಿ ದುರ್ಗ. ಹೊಯ್ಸಳರ ಸ್ಥಾಪಕ ಸಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಗಂಗ ಸಾಮ್ರಾಜ್ಯದ ರಾಜಕೀಯ ಇತಿಹಾಸ ಪ್ರಾರಂಭ ಮಾಡೋಣ ಸ್ನೇಹಿತರೆ. ಮೊದಲನೇ ಅರಸ ದಡಿಗ. ಈ ದಡಿಗನಿಗೆ ಸಂಬಂಧಿಸಿದ ಪ್ರಶ್ನೆ 7ನೇ ಪ್ರಶ್ನೆ, ಬಾಣವಂಶ ವನದ ವಾನಲು. ಏನ್ರಿ? ಬಾಣವಂಶ ವನದ ವಾನಲು ಎಂದು ಬಿರುದು ಧರಿಸಿದ ಗಂಗರ ಅರಸನಾರು ಅಂತ ಪ್ರಶ್ನೆ ಕೇಳಿರುವಂತದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ, ದಡಿಗ. ಗಂಗವಂಶದ ಸ್ಥಾಪಕರೀತ. ದಡಿಗ ಗಂಗವಂಶದ ಸ್ಥಾಪಕ. ಈತನಿಗೆ, ಈ ದಡಿಗನಿಗೆ ಕೊಂಗಣಿ ವರ್ಮ ಅಂತ ಇನ್ನೊಂದು ಹೆಸರಿತ್ತು. ದಡಿಗನಿಗೆ ಕೊಂಗಣಿ ವರ್ಮ ಅಂತ ಇನ್ನೊಂದು ಹೆಸರಿತ್ತು. ಈತ ಕೋಲಾರ ಜಿಲ್ಲೆಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಪ್ರಾರಂಭ ಮಾಡ್ತಾನ. ಈ ಕೋಲಾರ ಜಿಲ್ಲೆಯನ್ನ ಹಿಂದೆ ಕುವಲಾಲ ಅಂತ ಕರಿತಾ ಇದ್ರು. ಕೋಲಾರ ಜಿಲ್ಲೆಯನ್ನ ಕುವಲಾಲ ಅಂತ ಕರಿತಾ ಇದ್ರು. ಪ್ರಶ್ನೆ ಗಮನಿಸ್ಬೇಕ್ರಿ, ಗಂಗರ ಮೊದಲ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೊಟ್ಟು ಆಪ್ಷನ್ದೊಳಗ ಕುವಲಾಲ ಅಂತಂದ್ರೂ ಸರಿಯಾದ ಉತ್ತರ ಅಂತ ಟಿಕ್ ಮಾಡ್ರಿ. ಕೋಲಾರ ಅಂತ ಇತ್ತು ಅಂತಂದ್ರೂ ಕೂಡ ಸರಿಯಾದ ಉತ್ತರ ಅಂತ ಟಿಕ್ ಮಾಡ್ರಿ. ಓಕೆ ರೀ. ನೆಕ್ಸ್ಟ್, ಈತನು ಪಾಲಾರ್ ನದಿಯ ಪೂರ್ವದಲ್ಲಿ ರಾಜ್ಯವಾಳುತ್ತಿದ್ದ ಬಾಣರನ್ನ ಸೋಲಿಸ್ತಾನ. ಪಾಲಾರ್ ನದಿಯ ಪೂರ್ವದಲ್ಲಿ ರಾಜ್ಯವಾಳುತ್ತಿದ್ದ ಬಾಣರನ್ನ ಸೋಲಿಸಿ ಬಾಣವಂಶ ವನದ ವಾನಲ ಎಂಬ ಬಿರುದನ್ನ ಧರಿಸ್ತಾನ್ರಿ. ಈ ಪಾಲಾರ್ ನದಿ
ಕೋಲಾರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಉಗಮವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಮೇಲೆ ಹಾದು ಹೋಗಿ ಬಂಗಾಳ ಕೊಲ್ಲಿ ಸೇರ್ತದ್ರಿ. ಈ ಪಾಲಾರ್ ನದಿ ಪೂರ್ವದಲ್ಲಿ ಅಂದ್ರೆ ಕೋಲಾರ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಬಾಣರನ್ನ ದಡಿಗ ಸೋಲಿಸಿ ಬಾಣವಂಶ ವನದ ವಾನಲ ಎಂಬ ಬಿರುದನ್ನ ಧರಿಸ್ತಾನ. ಇದ್ರ ಮೇಲೇನೆ ಪ್ರಶ್ನೆ ಕೇಳಿರುವಂತದ್ದು. ತನ್ನ ರಾಜಗುರು ಜೈನ ಮುನಿ ಸಿಂಹನಂದಿಯ ಅಭಿಲಾಷೆಯ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಅಂತನ್ನೋ ಗ್ರಾಮದಲ್ಲಿ ಚೈತ್ಯಾಲಯವೊಂದನ್ನ ಕಟ್ಟಿಸ್ತಾನ. ದಡಿಗ ತನ್ನ ಗುರುವಿನ ಅಭಿಲಾಷೆಯ ಮೇರೆಗೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎಂಬ ಗ್ರಾಮದಲ್ಲಿ ಚೈತ್ಯಾಲಯವೊಂದನ್ನ ಕಟ್ಟಿಸ್ತಾನ. ಚೈತ್ಯಾಲಯ ಅಂದ್ರೆ ಏನ್ರಿ? ಬುದ್ಧನ ಅಥವಾ ಬೌದ್ಧ ಸಂತರ ಅವಶೇಷಗಳನ್ನ ಇಡಲು ಬಳಸುವ ಅಥವಾ ಬೌದ್ಧ ಧರ್ಮದಲ್ಲಿ ಸ್ತೂಪವನ್ನ ಒಳಗೊಂಡಿರುವಂತ ಒಂದು ಪ್ರಾರ್ಥನಾ ಮಂದಿರ ಸ್ನೇಹಿತರೆ. ಸಿಂಪಲ್ ಅಂತಂದ್ರೆ ಅದೊಂದು ಪ್ರಾರ್ಥನಾ ಮಂದಿರ ಅಥವಾ ಬೌದ್ಧರ ದೇವಸ್ಥಾನ ಅಂತಾನು ನಾವು ತಿಳ್ಕೊಳ್ಬಹುದು. ಓಕೆ ರೀ. ಅಂತ ಬೌದ್ಧರ ಪ್ರಾರ್ಥನಾ ಮಂದಿರವನ್ನ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎಂಬ ಗ್ರಾಮದಲ್ಲಿ ದಡಿಗ ಸ್ಥಾಪನೆ ಮಾಡ್ತಾನೆ ಸ್ನೇಹಿತರೆ, ನಿರ್ಮಿಸ್ತಾನೆ ಸ್ನೇಹಿತರೆ. ಇದಿಷ್ಟು ದಡಿಗನ ಕುರಿತು ಮಾಹಿತಿ. ನೆಕ್ಸ್ಟ್ ದಡಿಗ ಆದ್ಮೇಲೆ 1ನೇ ಮಾಧವ ಆಳ್ವಿಕೆಗೆ ಬರ್ತಾನ. ಈತನಿಗೆ ಸಂಬಂಧಿಸಿದಂತ ಪ್ರಶ್ನೆ 8ನೇ ಪ್ರಶ್ನೆ. ಈ ಕೆಳಗಿನ ಯಾವ ಅರಸ ಗಂಗ ಸಾಮ್ರಾಜ್ಯದ ರಾಜಧಾನಿಯನ್ನು ಕುವಲಾಲದಿಂದ ತಲಕಾಡಿಗೆ ವರ್ಗಾಯಿಸಿದನು ಅಂತ ಪ್ರಶ್ನೆ ಅದ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ, ಮಾಧವ. ಗಂಗ ಸಾಮ್ರಾಜ್ಯದ ರಾಜಧಾನಿಯನ್ನು ಕುವಲಾಲದಿಂದ ತಲಕಾಡಿಗೆ ವರ್ಗಾಯಿಸಿದ ಅರಸನಾರೆ ಮಾಧವ ಅಥವಾ 1ನೇ ಮಾಧವ. ಈತ ದಡಿಗನ ಮಗ ಸ್ನೇಹಿತರೆ. 1ನೇ ಮಾಧವ ದಡಿಗನ ಮಗ ಸ್ನೇಹಿತರೆ. ಈ 1ನೇ ಮಾಧವ ತನ್ನ ರಾಜ್ಯವನ್ನ ಚೋಳರಿಂದ ರಕ್ಷಿಸಿಕೊಂಡು ಅಥವಾ ರಕ್ಷಿಸಿಕೊಳ್ಳಲು ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸ್ತಾನ. ಚೋಳರಿಂದ ತನ್ನ ರಾಜ್ಯವನ್ನ ರಕ್ಷಿಸಿಕೊಳ್ಳಲು ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ವರ್ಗಾಯಿಸ್ತಾನ. ಈ 1ನೇ ಮಾಧವನ ಗುರುವಿನ ಹೆಸರು ಕುಂದಾಚಾರ್ಯ ಸ್ನೇಹಿತರೆ. ಈತನಿಗೆ ಪರಮ ಮಹೇಶ್ವರ ಮತ್ತು ಪರಮ ಭಟ್ಟಾರಕ ಅಂತ ಬಿರುದುಗಳಿದ್ವು. ಈತ ದತ್ತಕ ಸೂತ್ರ ಅಂತನ್ನೋ ಗ್ರಂಥವನ್ನ ರಚಿಸಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ. 1ನೇ ಮಾಧವ ದತ್ತಕ ಸೂತ್ರ ಎಂಬ ಗ್ರಂಥವನ್ನ ರಚಿಸಿರುವಂತದ್ದು. ನೆಕ್ಸ್ಟ್ ಶಾಸನಗಳಲ್ಲಿ ಉಲ್ಲೇಖವಾಗಿರುವಂತ ಮೊಟ್ಟ ಮೊದಲ ಗಂಗರ ಅರಸ ಸ್ನೇಹಿತರೆ. ಮೊಟ್ಟ ಮೊದಲ ಬಾರಿಗೆ ಈ 1ನೇ ಮಾಧವನ ಹೆಸರು ಶಾಸನಗಳಲ್ಲಿ ಉಲ್ಲೇಖ ಇರುವಂತದ್ದು. ಇದಿಷ್ಟು 1ನೇ ಮಾಧವನ ಕುರಿತು ಮಾಹಿತಿ. ನೆಕ್ಸ್ಟ್ 3ನೇ ಮಾಧವ. ಈತನಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಕೇಳಿಲ್ಲ, ಆದ್ರೆ ಮುಂದಿನ ಎಕ್ಸಾಮ್ದಾಗ ಕೇಳಬಹುದು. ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿರುವಂತ ಏಕೈಕ ಗಂಗ ಅರಸ ಸ್ನೇಹಿತರೆ. ಯಾವುದೇ ಗಂಗ ಅರಸರು ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿರಲಿಲ್ಲ, ಆದರೆ 3ನೇ ಮಾಧವ ಮಾತ್ರ ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿರುವಂತದ್ದು. ಈತ ಕದಂಬ ದೊರೆ ಕಾಕುತ್ಸವರ್ಮನ ಮಗಳನ್ನ ವಿವಾಹವಾಗಿದ್ದ. ಈತನಿಗೆ ತಡಂಗಾಲ ಮಾಧವ ಅಂತಲೂ ಕೂಡ ಕರೀತಾರ. ಈ 3ನೇ ಮಾಧವನ ಇನ್ನೊಂದು ಹೆಸರೇನ್ರಿ? ತಡಂಗಾಲ ಮಾಧವ. ಈತನಿಗೆ ಹರಿಚರಣಾರವಿಂದ ಪ್ರಣಿಪಾತ್ರ ಅಂತನ್ನ ಬಿರಿದಿರುವಂತದ್ದು. ಈತನ ಮಗನ ಹೆಸರು ಅವನೀತ. 3ನೇ ಮಾಧವನ ನಂತರ ಅವನೀತ ಆಳ್ವಿಕೆಗೆ ಬರ್ತಾನ. ನೆಕ್ಸ್ಟ್ ಅವನೀತನ ಕುರಿತು ಕೇಳಿರುವಂತ ಪ್ರಶ್ನೆ 9ನೇ ಪ್ರಶ್ನೆ. ಗಂಗ ಸಾಮ್ರಾಜ್ಯ ದೊರೆ ಅವನೀತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿರುವಂತದ್ದು. ಇಲ್ಲಿ 4 ಹೇಳಿಕೆ ಕೊಟ್ಟಾರ್ರಿ. ABCD ಒಳಗೆ 4 ಹೇಳಿಕೆಗಳದಾವ. ಈ 4 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪದ ಅಂತ ಪ್ರಶ್ನೆ ಕೇಳಿರುವಂತದ್ದು. ಆಪ್ಷನ್ ಎ, ಈತನು ಪಲ್ಲವರ ಅರಸ ಸ್ಕಂದವರ್ಮನ ಮಗಳನ್ನ ಮದುವೆಯಾದನು. ಆಪ್ಷನ್ ಬಿ, ಈತನ ಮಡದಿಯ ಹೆಸರು ಜ್ಯೇಷ್ಠಾದೇವಿಯಾಗಿತ್ತು. ಆಪ್ಷನ್ ಸಿ, ಈತನ ಗುರುಗಳ ಹೆಸರು ಕುಂದಾಚಾರ್ಯ. ಆಪ್ಷನ್ ಡಿ, ಈತನು ಗಜಶಾಸ್ತ್ರ, ಅಶ್ವವಿದ್ಯೆ ಹಾಗೂ ಧನುರ್ವಿದ್ಯೆಗಳಲ್ಲಿ ಶೂರನಾಗಿದ್ದನು. ಈ ರೀತಿ 4 ಆಪ್ಷನ್ಗಳು ಅದಾವ್ರಿ. ಓಕೆ ರೀ.
ನೋಡ್ರಿ, ಅವನೀತನ ಗುರುವಿನ ಹೆಸರು ವಿಜಯ ಕೀರ್ತಿ. ಕುಂದಾಚಾರ್ಯ ಅಲ್ಲ, ವಿಜಯ ಕೀರ್ತಿ. ಹಾಗಾಗಿ ಇದು ಸಿ ಹೇಳಿಕೆ ಏನು ಕೊಟ್ಟಾರಲ್ರಿ, ತಪ್ಪು ಹೇಳಿಕೆ. ಸರಿಯಾದ ಉತ್ತರ ಇದು ಸ್ನೇಹಿತರೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಅವನೀತನ ಗುರುಗಳ ಹೆಸರು ವಿಜಯ ಕೀರ್ತಿ. ಪುನ್ನಾಟ ಪ್ರದೇಶದ ಪಲ್ಲವರ ರಾಜ ಸ್ಕಂದವರ್ಮನ ಮಗಳಾದ ಜ್ಯೇಷ್ಠಾದೇವಿಯನ್ನ ಮದುವೆಯಾಗಿರುವಂಥದ್ದು. ಅವನೀತ ಪುನ್ನಾಟ ಪ್ರದೇಶದ ಪಲ್ಲವರ ರಾಜ ಸ್ಕಂದವರ್ಮನ ಮಗಳಾದ ಜ್ಯೇಷ್ಠಾದೇವಿಯನ್ನ ವಿವಾಹವಾಗಿರುವಂಥದ್ದು. ಈತನು ಗಜಶಾಸ್ತ್ರ, ಅಶ್ವವಿದ್ಯೆ ಹಾಗೂ ಧನುರ್ವಿದ್ಯೆಗಳಲ್ಲಿ ಶೂರನಾಗಿದ್ದ. ನೆಕ್ಸ್ಟ್, ದುರ್ವಿನೀತ. ಅವನೀತನ ನಂತರ ದುರ್ವಿನೀತ ಆಳ್ವಿಕೆಗೆ ಬಂದಿರುವಂಥದ್ದು. ಈತನು ಕ್ರಿಸ್ತಶಕ 529ರಿಂದ 579ರವರೆಗೆ ಆಳ್ವಿಕೆ ಮಾಡಿರುವಂಥದ್ದು. ಈತನಿಗೆ ಸಂಬಂಧಿಸಿದ ಪ್ರಶ್ನೆ 10ನೇ ಪ್ರಶ್ನೆ, ಗಂಗವಂಶಜರ ಕಾಲಾನುಕ್ರಮಣಿಯನ್ನು ತಿಳಿಯಲು ಉಪಯುಕ್ತವಾದ ಶಾಸನ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. 4 ಶಾಸನಗಳ ಹೆಸರು ಕೊಟ್ಟಾರ. ಈ 4 ಶಾಸನಗಳಲ್ಲಿ ಯಾವ ಶಾಸನ ಗಂಗವಂಶಜರ ಕಾಲಾನುಕ್ರಮಣಿಯ ಬಗ್ಗೆ ಉಪಯುಕ್ತವಾದ ಮಾಹಿತಿ ತಿಳಿಸ್ತದ ಅಂತ ಪ್ರಶ್ನೆ ಕೇಳ್ಯಾರ. ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ. ಹೆಬ್ಬೆಟ್ಟು ಶಾಸನ ಗಂಗವಂಶಜರ ಕಾಲಾನುಕ್ರಮಣಿಯನ್ನ ತಿಳಿಸ್ತದ. ಓಕೆ ರೀ. ದುರ್ವಿನೀತನಿಗೆ ಸಂಬಂಧಿಸಿದ ಮಾಹಿತಿ ನೋಡೋಣ. ಅಂದ್ರೆ ದುರ್ವಿನೀತನ ಆಳ್ವಿಕೆಯ ಬಗ್ಗೆ ಮಾಹಿತಿ ನೋಡೋಣ್ರಿ. ದುರ್ವಿನೀತ ಅವನೀತನ ಮಗ ರೀ. ದುರ್ವಿನೀತ ಅವನೀತನ ಮಗ. ಗಂಗ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ಅರಸರಿ. ದುರ್ವಿನೀತ ಗಂಗ ಅರಸರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ. ಆಮೇಲೆ ಗಂಗ ಅರಸರಲ್ಲೇ ದೀರ್ಘ ಅವಧಿಗೆ ಆಳ್ವಿಕೆ ಮಾಡಿರುವಂತ ಅರಸರ ಸ್ನೇಹಿತರೆ. ಬಹಳ ಹೆಚ್ಚಿನ ಪೀರಿಯಡಿನವರೆಗೆ ಆಳ್ವಿಕೆ ಮಾಡಿರುವಂತ ಅರಸ ಸ್ನೇಹಿತರೆ. 50 ವರ್ಷಗಳವರೆಗೆ ಆಳ್ವಿಕೆ ಮಾಡಿರುವಂಥದ್ದು ಸ್ನೇಹಿತರೆ. ಗಂಗ ಅರಸರಲ್ಲೇ ದೀರ್ಘಕಾಲ ಆಳ್ವಿಕೆ ನಡೆಸಿರುವಂತ ಅರಸನಾರು ಅಂದ್ರೆ ಅದು ದುರ್ವಿನೀತ ಸ್ನೇಹಿತರೆ. ಈತನ ಗುರುಗಳು ಪೂಜ್ಯಪಾದ ದೇವನಂದಿ ಸ್ನೇಹಿತರೆ. ಹೆಬ್ಬೆಟ್ಟು ಶಾಸನವು ದುರ್ವಿನೀತನ ಆಳ್ವಿಕೆಯ ಬಗ್ಗೆ, ಗಂಗವಂಶಜರ ಕಾಲಾನುಕ್ರಮಣಿಯ ಬಗ್ಗೆ ಮಾಹಿತಿ ನೀಡ್ತದ. ಹೆಬ್ಬೆಟ್ಟು ಶಾಸನ ಏನದಲ್ರಿ, ಇದು ದುರ್ವಿನೀತನ ಆಳ್ವಿಕೆಯ ಬಗ್ಗೆ ಮಾಹಿತಿ ನೀಡ್ತದ. ಅದರ ಜೊತೆಗೆ ಗಂಗವಂಶಜರ ಕಾಲಾನುಕ್ರಮಣಿಯ ಬಗ್ಗೆ ಮಾಹಿತಿ ನೀಡುತ್ತದೆ. ಈ ಶಾಸನ ದುರ್ವಿನೀತ ಹೊರಡಿಸಿರುವಂಥದ್ದು. ಹೆಬ್ಬೆಟ್ಟ ಶಾಸನ ದುರ್ವಿನೀತ ಹೊರಡಿಸಿರುವಂಥದ್ದು. ದುರ್ವಿನೀತ ತನ್ನ ಮಗಳನ್ನ ಚಾಲುಕ್ಯ ದೊರೆಯಾದ ವಿಜಯಾದಿತ್ಯನಿಗೆ ವಿವಾಹ ಮಾಡಿ ಕೊಡ್ತಾನ. ಇವನ ತಾಯಿ ಜ್ಯೇಷ್ಠಾದೇವಿಯು ಪುನ್ನಾಟ ರಾಜ ಮನೆತನಕ್ಕೆ ಸೇರಿದವಳು. ಈ ಮನೆತನದಲ್ಲಿ ಗಂಡು ಸಂತಾನವಿರಲಿಲ್ಲ. ಹಾಗಾಗಿ ಪುನ್ನಾಟಕ್ಕೂ ದುರ್ವಿನೀತನೇ ವಾರಸುದಾರನಾಗ್ತಾನ. ತನ್ನ ತಾಯಿಯ ತವರೂರು ಏನದಲ್ಲ ಪುನ್ನಾಟ ರಾಜ ಮನೆತನ, ಈ ರಾಜ ಮನೆತನದೊಳಗ ಗಂಡು ಸಂತಾನವಿರಲಿಲ್ಲ. ಹಾಗಾಗಿ ದುರ್ವಿನೀತನೇ ಆ ಸಾಮ್ರಾಜ್ಯಕ್ಕೂ ವಾರಸದಾರನಾಗ್ತಾನ. ಈತ ಅನೇಕ ಕೆರೆಗಳನ್ನ ನೀರಾವರಿಗಾಗಿ ಕಟ್ಟಿಸಿದನು ಅಂತ ತಾಮ್ರಪಟಗಳಿಂದ ತಿಳಿದು ಬರ್ತಾದ. ತಾಮ್ರಪಟ ಅಂತಂದ್ರೇನ್ರಿ, ತಾಮ್ರದ ಫಲಕದ ಮೇಲೆ ಬರೆದಿರುವಂತ ಶಾಸನಗಳಿಗೆ ನಾವು ತಾಮ್ರಪಟಗಳು ಅಂತ ಕರಿತೀವಿ. ಆ ತಾಮ್ರಪಟಗಳಿಂದ ತಿಳಿದು ಬರುವುದೇನು ಅಂತಂದ್ರ ದುರ್ವಿನೀತ ಅನೇಕ ಕೆರೆಗಳನ್ನ ನೀರಾವರಿಗಾಗಿ ಕಟ್ಟಿಸಿದನು ಅಂತ ತಿಳಿದು ಬರ್ತಾದ. ದುರ್ವಿನೀತನು ಸ್ವತಃ ವಿದ್ವಾಂಸನು, ಸಾಹಿತ್ಯದ ಅಭಿಮಾನಿಯು, ರಾಜನೀತಿಜ್ಞನು ಆಗಿದ್ನು ಅಂತ ಸಮಕಾಲೀನ ಶಾಸನಗಳಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರ. ದುರ್ವಿನೀತ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಗಳೆರಡರಲ್ಲೂ ಉತ್ತಮ ಪಾಂಡಿತ್ಯವನ್ನ ಪಡೆದಿದ್ನು ಅಂತ ಕವಿರಾಜ ಮಾರ್ಗ ಎಂಬ ಕೃತಿಯಲ್ಲಿ ಉಲ್ಲೇಖ ಇರುವಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂಸ್ಕೃತದ ಕವಿ ಭಾರವಿ ಇವನ ಆಸ್ಥಾನದಲ್ಲಿ ಕೆಲವು ಕಾಲ ಆಶ್ರಯ ಪಡೆದಿದ್ದ ಅಂತನ್ನೋ ಅಭಿಪ್ರಾಯಗಳಿರುವಂತದ್ದು ಸ್ನೇಹಿತರೆ. ಈತ ಭಾರವಿಯ ಕಿರಾತಾರ್ಜುಮಿಯದ 15ನೇ ಸರ್ಗಕ್ಕೆ ಭಾಷೆ ಮಾಡಿರುವಂತದ್ದು, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು. ಓಕೆ ರೀ. ನೆಕ್ಸ್ಟ್, ಗುಣಾಢ್ಯನ ಪೈಶಾಚಿ ಭಾಷೆಯ ಬೃಹತ್ ಕಥಾ ಅಥವಾ ವಡ್ಡ ಕಥಾ ಎಂಬ ಕೃತಿಯನ್ನ ಸಂಸ್ಕೃತಕ್ಕೆ ಭಾಷಾಂತರಿಸಿರುವಂತದ್ದು, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು. ಅಂದ್ರೆ ಗುಣಾಢ್ಯನ
ಪೈಶಾಚಿ ಭಾಷೆಯಲ್ಲಿರುವಂತ ಬೃಹತ್ ಕಥ ಅಥವಾ ಒಡ್ಡ ಕಥ ಎಂಬ ಕೃತಿಯನ್ನ ಈ ದುರ್ವಿನೀತನು ಸಂಸ್ಕೃತಕ್ಕೆ ಭಾಷಾಂತರಿಸಿರುವಂಥದ್ದು, ಅಂದ್ರೆ ಸಂಸ್ಕೃತ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ಸ್ನೇಹಿತರೆ. ಈತನ ಗುರು ಪೂಜ್ಯಪಾದರು ಸಹ ಶಬ್ದಾವತಾರ ಎಂಬ ಸಂಸ್ಕೃತದ ವ್ಯಾಕರಣ ಗ್ರಂಥವನ್ನ ರಚಿಸಿರುವಂಥದ್ದು. ಈತ ಗುಮ್ಮರೆಡ್ಡಿ ಪರಂ, ಹೆಬ್ಬಾಟಿ, ಮಲ್ಲೋಲಹಳ್ಳಿ, ಉತ್ತನೂರು ಈ ರೀತಿ 4 ಶಾಸನಗಳನ್ನ ಹೊರಡಿಸಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಇದು. ದುರ್ವಿನೀತನು ಗುಮ್ಮರೆಡ್ಡಿ ಪರಂ ಶಾಸನ, ಹೆಬ್ಬಾಟಿ ಶಾಸನ, ಮಲ್ಲೋಲಹಳ್ಳಿ ಶಾಸನ ಮತ್ತು ಉತ್ತನೂರು ಶಾಸನಗಳನ್ನ ಹೊರಡಿಸಿರುವಂಥದ್ದು. ಪ್ರಾಚೀನ ಪುನ್ನಾಟ ದೇಶ ಅಂದ್ರೆ ಇಂದಿನ ಹೆಗ್ಗಡ ದೇವಕೋಟೆ ತಾಲೂಕು ಪ್ರದೇಶನೇ ಹಿಂದೆ ಪುನ್ನಾಟ ದೇಶ ಅಂತ ಕರಿತಾ ಇದ್ರು ಸ್ನೇಹಿತರೆ. ಈ ಪುನ್ನಾಟ ದೇಶ ಇವನ ರಾಜ್ಯದಲ್ಲಿ ಸಮಾವೇಶಗೊಂಡಿತ್ತು, ಅಂದ್ರ ಈತನ ರಾಜ್ಯದಲ್ಲಿ ಒಳಗೊಂಡಿತ್ತು. ಈತನ ರಾಜ್ಯದಲ್ಲೇ ಈ ಪ್ರದೇಶನೂ ಕೂಡ ಬರ್ತಿತ್ತು ಸ್ನೇಹಿತರೆ. ಈತನ ಮರಿ ಮೊಮ್ಮಗನಾದ ಭೂವಿಕ್ರಮನು ಬಾದಾಮಿಯ ಚಾಲುಕ್ಯರ ಮಿತ್ರನಾಗಿದ್ದ ಸ್ನೇಹಿತರೆ. ಮಗನ ಮಗ ಮರಿ ಮೊಮ್ಮಗ ಸ್ನೇಹಿತರೆ. ಓಕೆ ರೀ. ಆ ಮರಿ ಮೊಮ್ಮಗನಾದ ಭೂವಿಕ್ರಮ ಬಾದಾಮಿಯ ಚಾಲುಕ್ಯರ ಮಿತ್ರನಾಗಿದ್ದ ಸ್ನೇಹಿತರೆ. ಚಾಲುಕ್ಯ ಮತ್ತು ಪಲ್ಲವರ ನಡುವೆ ವಿಳಂದೆಯಲ್ಲಿ ಒಂದು ಯುದ್ಧ ನಡೀತದೆ ಸ್ನೇಹಿತರೆ. ಆ ಯುದ್ಧದಲ್ಲಿ ಈ ಭೂವಿಕ್ರಮ ಭಾಗವಹಿಸಿ ಈ ಭೂವಿಕ್ರಮ ಚಾಲುಕ್ಯರಿಗೆ ಸಹಾಯ ಮಾಡ್ತಾನೆ ಸ್ನೇಹಿತರೆ. ಚಾಲುಕ್ಯರಿಗೆ ಸಹಾಯ ಮಾಡಿ ಚಾಲುಕ್ಯರನ್ನ ಪಲ್ಲವರ ಜೊತೆ ಗೆಲ್ಲುವಂಗ ಮಾಡ್ತಾನೆ. ಹಾಗಾಗಿ ಈ ಯುದ್ಧದ ವಿಜಯದ ನೆನಪಿಗಾಗಿ ಭೂವಿಕ್ರಮನು ಪಲ್ಲವ ದೊರೆ ಉಗ್ರೋದಯ ಎಂಬ ಕಂಠೀಹಾರವನ್ನ ತಾನೇ ಇಟ್ಕೊಳ್ತಾನೆ. ಕಂಠೀಹಾರ ಅಂದ್ರೆ ಅಮೂಲ್ಯ ರತ್ನಗಳಿಂದ ಮಾಡಿದ ಹಾರವನ್ನ ನಾವು ಕಂಠೀಹಾರ ಅಂತ ಕರಿತೀವಿ. ಅಂತ ಪಲ್ಲವರ ಉಗ್ರೋದಯ ಅಂತನ್ನೋ ಕಂಠೀಹಾರವನ್ನ ಭೂವಿಕ್ರಮನೇ ಇಟ್ಕೊಳ್ತಾನ ಸ್ನೇಹಿತರೆ. ಇದಿಷ್ಟು ದುರ್ವಿನೀತನಿಗೆ ಸಂಬಂಧಿಸಿರುವಂತ ಮಾಹಿತಿ. ನೆಕ್ಸ್ಟ್ ಮುಷ್ಕರ. ಮುಷ್ಕರ ದುರ್ವಿನೀತನ ಮಗ ಸ್ನೇಹಿತರೆ. ಈ ಮುಷ್ಕರ ಸಿಂಧೂರಾಜನ ಪುತ್ರಿಯನ್ನ ಮದುವೆಯಾಗಿ ಗಂಗರ ರಾಜ್ಯವನ್ನ ಬಳ್ಳಾರಿ ಹಾಗೂ ಧಾರವಾಡ ಜಿಲ್ಲೆಗಳವರೆಗೂ ವಿಸ್ತರಿಸಿರುವಂಥದ್ದು. ವೈವಾಹಿಕ ಸಂಬಂಧಗಳ ಮೇಲೆ ತನ್ನ ರಾಜ್ಯವನ್ನ ವಿಸ್ತರಿಸಿರುವಂಥದ್ದು. ಮುಷ್ಕರನ ಶಾಸನ ಒಂದು ಲಂಡನ್ ವಸ್ತು ಸಂಗ್ರಹಾಲಯದಲ್ಲಿ ಇರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಂದೆ ಈ ಪಾಯಿಂಟ್ಸ್ ಮೇಲೆ ಮುಂದೆ ಪ್ರಶ್ನೆ ಕೇಳಿದ್ರು ಕೇಳಬಹುದು. ಯಾವ ಗಂಗ ಅರಸರ ಶಾಸನ ಲಂಡನ್ ವಸ್ತು ಸಂಗ್ರಹಾಲಯದಲ್ಲಿ ಇದೆ ಅಂತ ಈ ರೀತಿ ಪ್ರಶ್ನೆ ಕೇಳಿದ್ರು ಕೇಳಬಹುದು ಸ್ನೇಹಿತರೆ. ನೆಕ್ಸ್ಟ್, ಮುಷ್ಕರನ ಮರಣದ ನಂತರ ಆತನ ಮಕ್ಕಳಾದ ತ್ರಿವಿಕ್ರಮ ಮತ್ತು ಭೂವಿಕ್ರಮ ಕ್ರಮವಾಗಿ ರಾಜ್ಯ ಆಳ್ತಾರ. ಈ ಭೂವಿಕ್ರಮ ಆಳ್ವಿಕೆ ಮಾಡಬೇಕಾದ್ರ ಈತನ ಕಾಲದಲ್ಲಿಯೇ ಚನ್ನಪಟ್ಟಣ ತಾಲೂಕಿನ ಮಾಕುಂದ ಎಂಬ ಗ್ರಾಮ ಗಂಗರ ಉಪರಾಜಧಾನಿಯಾಗಿತ್ತು. ಓಕೆ ರೀ. ಇದಿಷ್ಟು ಮುಷ್ಕರನಿಗೆ ಸಂಬಂಧಿಸಿದ ಮಾಹಿತಿ. ನೆಕ್ಸ್ಟ್, ಶಿವಮಾರ. ಈತ ಭೂವಿಕ್ರಮನ ಕಿರಿಯ ಸಹೋದರ ಸ್ನೇಹಿತರೆ, ತಮ್ಮ. ಭೂವಿಕ್ರಮನ ತಮ್ಮ ಸ್ನೇಹಿತರೆ. ಮಂಡ್ಯ ಜಿಲ್ಲೆಯ ಹಳ್ಳಿಗೆರೆ ಶಾಸನದಲ್ಲಿ ಈತನ ಕಾಲದಲ್ಲಿ ನೊಳಂಬರ ಸಾಮಂತನು ಗಂಗ ರಾಜ್ಯದ ವಿರುದ್ಧ ದಂಗೆಯದ್ನು. ಶಿವಮಾರನು ಅವನನ್ನ ಸದೆಬಡಿದು ತನಗೆ ವಿಧೇಯನಾಗಿರುವಂತೆ ಮಾಡಿದನು ಅಂತ ಉಲ್ಲೇಖ ಇರುವಂತದ್ದು. ಹಳ್ಳಿಗೆರೆ ಶಾಸನ ನೆನ್ಪಿಟ್ಕೊಳ್ರಿ. ಹಳ್ಳಿಗೆರೆ ಶಾಸನದಲ್ಲಿ ಶಿವಮಾರ ನೊಳಂಬರ ಸಾಮಂತನನ್ನ ಸೋಲಿಸಿದರ ಬಗ್ಗೆ ಉಲ್ಲೇಖ ಇರುವಂಥದ್ದು. ಈತ ಜೈನ ಮತ್ತು ಶೈವ ಎರಡೂ ಧರ್ಮಕ್ಕೂ ಪ್ರೋತ್ಸಾಹ ನೀಡಿರುವಂಥದ್ದು. ಶಿವಮಾರನ ಮಗನಾದ ಎರೆಗಂಗನು ತನ್ನ ತಂದೆಗಿಂತ ಮೊದಲೇ ಮರಣ ಹೊಂದಿದ್ದ. ಹಾಗಾಗಿ ತನ್ನ ಮೊಮ್ಮಗನಾದ ಶ್ರೀ ಪುರುಷ ಅಧಿಕಾರಕ್ಕೆ ಬರುತ್ತಾನ, ಅಂದ್ರೆ ಆಳ್ವಿಕೆಗೆ ಬರುತ್ತಾನ. ನೆಕ್ಸ್ಟ್, ಶ್ರೀ ಪುರುಷ. ದಯಮಾಡಿ ಇದು ಇಸ್ವಿ ನೋಟ್ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಇದು ಆಮೇಲೆ PDF ದೊಳಗೆ ಕರೆಕ್ಷನ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಓಕೆ ರೀ. ಈತ ಶಿವಮಾರನ ಮೊಮ್ಮಗ ಸ್ನೇಹಿತರ. ಈತ ಚಾಲುಕ್ಯರ ಆಪ್ತ ಬಂಧು ಸ್ನೇಹಿತನಾಗಿದ್ದ. ಚಾಲುಕ್ಯರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ. ಈತನು ಸಿಂಹಾಸನ ಏರಿದ ಕೂಡ್ಲೇನೆ ಪಲ್ಲವರ ರಾಜ ಇಮ್ಮಡಿ ನಂದಿವರ್ಮನಿಂದ ಸೋಲು ಅನುಭವಿಸ್ತಾನ. ಶ್ರೀ ಪುರುಷ ಅಧಿಕಾರಕ್ಕೆ ಬಂದ ತಕ್ಷಣನೇ ಪಲ್ಲವರ ರಾಜ ಇಮ್ಮಡಿ ನಂದಿವರ್ಮ ಶ್ರೀ ಪುರುಷನ ಮೇಲೆ ದಾಳಿ ಮಾಡ್ತಾನ, ಅಂದ್ರೆ ಗಂಗ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾನ.
ಈ ಶ್ರೀ ಪುರುಷನನ್ನ ಸೋಲಿಸ್ತಾನೆ. ಇದರಿಂದ ಸಿಟ್ಟಿಗೆದ್ದ ಸ್ತ್ರೀ ಪುರುಷ ತನ್ನ ಸೈನ್ಯವನ್ನ ವೃದ್ಧಿಸಿಕೊಂಡು ಅಂದ್ರೆ ಹೆಚ್ಚಿಸಿಕೊಂಡು ವಿಳಂದೆ ಎಂಬಲ್ಲಿ ಈ ಪಲ್ಲವರನ್ನ ಸೋಲಿಸ್ತಾನೆ ಸ್ನೇಹಿತರೆ. ಪಲ್ಲವರನ್ನ ಸೋಲಿಸಿ ಪಲ್ಲವರ ಬಿರುದಾದ ಪೆರ್ಮಾಡಿಯನ್ ಅಂತನ್ನೋ ಬಿರುದನ್ನ ತಾನೇ ಧರಿಸಿಕೊಳ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಪೆರ್ಮಾಡಿ ಅಂತನ್ನೋ ಬಿರುದು ಯಾವ ಕಾರಣಕ್ಕಾಗಿ ಶ್ರೀ ಪುರುಷನಿಗೆ ದೊರಕಿತು ಅಂತ ಪ್ರಶ್ನೆ ಕೇಳಿದ್ರು ಕೇಳಬಹುದು ಸ್ನೇಹಿತರೆ. ಶ್ರೀ ಪುರುಷನು ತನ್ನ ರಾಜಧಾನಿಯನ್ನ ಮಾಕುಂದದಿಂದ ಮಣ್ಣೆಗೆ ಬದಲಾಯಿಸ್ತಾನೆ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಓಕೆ ರೀ. ಮಣ್ಣೆಯ ಪ್ರಸ್ತುತ ಹೆಸರು ಮಾನ್ಯ ಸ್ನೇಹಿತರೆ. ಈ ಪ್ರದೇಶ ಬೆಂಗಳೂರು ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಬರುವಂತ ಒಂದು ಪ್ರದೇಶ ಸ್ನೇಹಿತರೆ. ಇವನ ರಾಜ್ಯವನ್ನ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ಓಕೆ ರೀ. ಅಂದ್ರೆ ಶ್ರೀ ಪುರುಷ ಆಳ್ವಿಕೆ ಮಾಡ್ಬೇಕಾದ್ರೆ ಗಂಗ ಸಾಮ್ರಾಜ್ಯದ ಅಧೀನದಲ್ಲಿ 96,000 ಪ್ರದೇಶಗಳು ಒಳಗೊಂಡಿದ್ದು ಸ್ನೇಹಿತರೆ. 96,000 ಪ್ರದೇಶಗಳು ಒಳಗೊಂಡಿದ್ದು. ಹಾಗಾಗಿ ಈತನ ಆಳ್ವಿಕೆಯ ರಾಜ್ಯವನ್ನ ಗಂಗವಾಡಿ 96,000 ಅಂತ ಕರಿತಾ ಇದ್ರು. ನೆಕ್ಸ್ಟ್, ಶ್ರೀ ಪುರುಷ ತನ್ನ ಜೀವಿತಾದುದ್ದಕ್ಕೂ ರಾಷ್ಟ್ರಕೂಟರೊಡನೆ ಹೋರಾಡಿರುವಂಥದ್ದು ಸ್ನೇಹಿತರೆ. ರಾಷ್ಟ್ರಕೂಟರೊಡನೆ ಹೋರಾಡಬೇಕಾದ್ರೆ ತನ್ನ ಮಗನಾಗಿರುವಂತ ಸಿಯಾಗೆಲ್ಲನನ್ನ ಯುದ್ಧ ರಂಗದಲ್ಲಿ ಕಳೆದುಕೊಂಡಿರುವಂಥದ್ದು. ಶ್ರೀ ಪುರುಷ ತನ್ನ ಜೀವಿತಾದುದ್ದಕ್ಕೂ ರಾಷ್ಟ್ರಕೂಟರೊಡನೆ ಹೋರಾಡಿರುವಂಥದ್ದು. ರಾಷ್ಟ್ರಕೂಟರೊಡನೆ ಹೋರಾಡಬೇಕಾದ್ರೆ ತನ್ನ ಮಗನಾಗಿರುವಂತ ಸಿಯಾಗೆಲ್ಲನನ್ನ ಯುದ್ಧದಲ್ಲಿ ಕಳ್ಕೊಳ್ತಾನೆ ಸ್ನೇಹಿತರೆ. ಅಂದ್ರೆ ಸಿಯಾಗೆಲ್ಲ ರಾಷ್ಟ್ರಕೂಟರೊಡನೆ ಯುದ್ಧ ಮಾಡಬೇಕಾದ್ರೆ ಯುದ್ಧದಲ್ಲಿ ಮರಣ ಹೊಂದಿರುವಂಥದ್ದು. ಈತನಿಗೆ ಕೊಂಗಣಿ, ಮತ್ನರಸ, ಪಾರ್ಮಾಡಿ, ಶ್ರೀವಲ್ಲಭ, ಭೀಮಕೋಪ ಅಂತ ಬಿರುದುಗಳು ಇರುವಂಥದ್ದು. ಶ್ರೀ ಪುರುಷ ಆನೆಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾ ಇದ್ದಾರೆ. ಗಜ ಯುದ್ಧದ ಬಗ್ಗೆ ಅಪಾರ ತಿಳುವಳಿಕೆ ಇತ್ತು. ಹಾಗಾಗಿ ಗಜಶಾಸ್ತ್ರ ಅಂತನ್ನೋ ಕೃತಿಯನ್ನ ರಚಿಸ್ತಾನ. ಶ್ರೀ ಪುರುಷ ಗಜಶಾಸ್ತ್ರ ಅಂತನ್ನೋ ಕೃತಿಯನ್ನ ರಚಿಸ್ತಾನ. ಈ ಕೃತಿ ಆನೆಯನ್ನ ಪಳಗಿಸುವ ವಿಷಯದ ಬಗ್ಗೆ ಇರುವಂಥದ್ದು. ಅಂದ್ರ ಈ ಕೃತಿ ಆನೆಯನ್ನ ಪಳಗಿಸುವ ವಿಷಯವನ್ನ ಒಳಗೊಂಡಿರುವಂಥದ್ದು. ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರ, ತುಮಕೂರು ಜಿಲ್ಲೆಯ ಕುಣಿಗಲ್ನಲ್ಲಿ ಕುಣಿಗಲ್ ಕೆರೆಯನ್ನ ಈತನೇ ಕಟ್ಟಿಸಿರುವಂಥದ್ದು. ಅಂದ್ರೆ ಶ್ರೀ ಪುರುಷನೇ ಕಟ್ಟಿಸಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಕುಣಿಗಲ್ ಕೆರೆ ಕಟ್ಟಿಸಿದವ್ರು ಯಾರೇ? ಗಂಗ ಸಾಮ್ರಾಜ್ಯದ ಅರಸನಾಗಿರುವಂತ ಶ್ರೀ ಪುರುಷ. ಈತನ ಮಗ ಇಮ್ಮಡಿ ಶಿವಮಾರ ಹಾಗೂ ಮೊಮ್ಮಗ 1ನೇ ರಾಚಮಲ್ಲ ರಾಷ್ಟ್ರಕೂಟರ ಮೇಲಿನ ಪ್ರತಿಭಟನೆಯನ್ನ ಮುಂದುವರೆಸ್ತಾರ. ಇಮ್ಮಡಿ ಶಿವಮಾರ ಶ್ರೀ ಪುರುಷನ ಮಗ. ಅಂದ್ರ ತನ್ನ ತಂದೆ ಯಾರು ವೈರಿ ಆಗಿದ್ರೋ ನನಗೂ ವೈರಿನೇ ಅಂತೇಳಿ ರಾಷ್ಟ್ರಕೂಟರ ಮೇಲಿನ ಪ್ರತಿಭಟನೆ ಅಥವಾ ಹೋರಾಟ ಮುಂದುವರಿಸಿಕೊಂಡು ಹೋಗ್ತಾನ. ಅದೇ ರೀತಿ ಶ್ರೀ ಪುರುಷನ ಮೊಮ್ಮಗ 1ನೇ ರಾಚಮಲ್ಲನೂ ಕೂಡ ರಾಷ್ಟ್ರಕೂಟರ ಮೇಲಿನ ಹೋರಾಟ ಮುಂದುವರಿಸಿಕೊಂಡು ಹೋಗ್ತಾನ ಸ್ನೇಹಿತರೆ. ಇದಿಷ್ಟು ಶ್ರೀ ಪುರುಷನಿಗೆ ಸಂಬಂಧಿಸಿದ ಮಾಹಿತಿ. ನೆಕ್ಸ್ಟ್, ಇಮ್ಮಡಿ ಶಿವಮಾರ. ಇಮ್ಮಡಿ ಶಿವಮಾರನಿಗೆ ಸಂಬಂಧಿಸಿದ ಪ್ರಶ್ನೆ. 11ನೇ ಪ್ರಶ್ನೆ, ಗಂಗರ ದೊರೆ ಇಮ್ಮಡಿ ಶಿವಮಾರ ರಚಿಸಿದ ಕೃತಿಗಳು ಯಾವುವು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಗಜ ಶತಕ ಮತ್ತು ಸೇತುದಾನದ ಇವೆರಡು ಇಮ್ಮಡಿ ಶಿವಮಾರ ರಚಿಸಿರುವಂತ ಕೃತಿಗಳ ಸ್ನೇಹಿತರೆ. ಈ ಇಮ್ಮಡಿ ಶಿವಮಾರ ಶ್ರೀ ಪುರುಷನ ಮಗ ಸ್ನೇಹಿತರೆ. ಇಮ್ಮಡಿ ಶಿವಮಾರ ಶ್ರೀ ಪುರುಷನ ಮಗ ಸ್ನೇಹಿತರೆ. ರಾಷ್ಟ್ರಕೂಟರ ಸಿಂಹಾಸನಕ್ಕಾಗಿ ಧ್ರುವನಿಗೂ ಮತ್ತು 2ನೇ ಗೋವಿಂದನಿಗೂ ಹೋರಾಟ ಪ್ರಾರಂಭವಾಗಿರ್ತದ. ಇವರಿಬ್ಬರಿಗೂ ಜಗಳ ನಡೆದಿರ್ತದ. ಯಾರಿಗೆ? ಧ್ರುವನಿಗೂ ಮತ್ತು 2ನೇ ಗೋವಿಂದನಿಗೂ ರಾಷ್ಟ್ರಕೂಟ ಸಿಂಹಾಸನಕ್ಕಾಗಿ ಜಗಳ ನಡೆದಿರ್ತದ. ಈ ಜಗಳ ನಡಿಬೇಕಾದ್ರೆ ಶಿವಮಾರ 2ನೇ ಗೋವಿಂದನ ಪರ ವಹಿಸ್ತಾನ. ಅಂದ್ರ ಯುದ್ಧದಲ್ಲಿ 2ನೇ ಗೋವಿಂದನ ಪರ ಈ ಇಮ್ಮಡಿ ಶಿವಮಾರ ಯುದ್ಧಕ್ಕೆ ಹೋಗ್ತಾನ. 2ನೇ ಗೋವಿಂದ ಈ ಧ್ರುವನಿಂದ ಸೋಲ್ತಾನ. ಅಂದ್ರೆ ಧ್ರುವ ಈ 2ನೇ ಗೋವಿಂದನಿಗೆ ಸೋಲಿಸ್ತಾನ. ಈ 2ನೇ ಗೋವಿಂದನಿಗೆ ಸೋಲಿಸಿ ಈ ಇಮ್ಮಡಿ ಶಿವಮಾರ 2ನೇ ಗೋವಿಂದನ ಪರವಾಗಿ ಯುದ್ಧ ಮಾಡಿದನಲ್ರಿ, ಈ ಇಮ್ಮಡಿ ಶಿವಮಾರನಿಗೆ
ಜೈಲಿನ್ಯಾಗ ಹಾಕ್ತಾನ, ಸೆರೆಯಲ್ಲಿಡ್ತಾನ. ಸೆರೆಯಲ್ಲಿಟ್ಟು ಈ ಧ್ರುವ ತನ್ನ ಮಗನಾಗಿರುವಂತ ಕಂಬನನ್ನ ಗಂಗವಾಡಿಯ ಯುವರಾಜನನ್ನಾಗಿ ನೇಮಿಸ್ತಾನ್ರಿ. ಆದ್ರೆ ರಾಷ್ಟ್ರಕೂಟರ ಮೂರನೇ ಗೋವಿಂದ ಶಿವಮಾರನನ್ನ ಸೆರೆಯಿಂದ ಬಿಡುಗಡೆ ಮಾಡಿ ತಾನೇ ಸ್ವತಃ ತಲಕಾಡಿಗೆ ಬಂದು ಶಿವಮಾರನನ್ನ ಸಿಂಹಾಸನಕ್ಕೆ ಏರಿಸ್ತಾನೆ ಸ್ನೇಹಿತರೆ. ಶಿವಮಾರ ಜೈನ ಧರ್ಮದ ಬಗ್ಗೆ ಅಪಾರ ಒಲವನ್ನ ಉಳ್ಳವನಾಗಿದ್ದ. ಹಾಗಾಗಿ ಶ್ರವಣ ಬೆಳಗೊಳದಲ್ಲಿ ಜೈನ ಬಸದಿಯೊಂದನ್ನ ನಿರ್ಮಿಸ್ತಾನೆ ಸ್ನೇಹಿತರೆ. ಜೈನ ಧರ್ಮವನ್ನ ರಾಜಧರ್ಮವನ್ನಾಗಿ ಘೋಷಿಸ್ತಾನ. ಈ ರೀತಿ ಜೈನ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಘೋಷಿಸಿದ ಗಂಗರ ಮೊಟ್ಟ ಮೊದಲ ಅರಸ ಸ್ನೇಹಿತರೆ. ಜೈನ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಘೋಷಿಸಿದ ಗಂಗರ ಮೊಟ್ಟ ಮೊದಲ ಅರಸನಾರು ಅಂತಂದ್ರೆ ಅದು ಇಮ್ಮಡಿ ಶಿವಮಾರ ಸ್ನೇಹಿತರೆ. ಈತ ಕನ್ನಡದಲ್ಲಿ ಗಜಾಷ್ಟಕ ಅಂತನ್ನೋ ಕೃತಿಯನ್ನ, ಪ್ರಾಕೃತ ಭಾಷೆಯಲ್ಲಿ ಸೇತುಬಂಧ ಎಂಬ ಕೃತಿಯನ್ನ ರಚಿಸಿರುವಂಥದ್ದು. ನಂತರ ಗಂಗ ಸಾಮ್ರಾಜ್ಯ 2 ಭಾಗಗಳಾಗಿ ಹೊಡೆದು ಹೋಗ್ತದೆ. ಯಾಕೆ 2 ಭಾಗಗಳಾಗಿ ಹೊಡೆದು ಹೋಗ್ತದ್ರಿ? ಯಾಕಂತಂದ್ರೆ ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಗಂಗ ಸಾಮ್ರಾಜ್ಯದ ಅರಸರಲ್ಲಿಯೇ ಜಗಳಗಳು ಪ್ರಾರಂಭವಾಗ್ತವ. ಜಗಳ ಪ್ರಾರಂಭವಾಗಿದ್ದಕ್ಕಾಗಿ ಗಂಗ ಸಾಮ್ರಾಜ್ಯ 2 ಭಾಗಗಳಾಗಿ ಒಡೆದು ಹೋಗ್ತದ. ಒಂದು ಭಾಗ ಶಿವಮಾರನ ಮಗ ಮಾರಸಿಂಹನ ನೇತೃತ್ವದಲ್ಲಿ, ಮತ್ತೊಂದು ಭಾಗ ಶಿವಮಾರನ ಸಹೋದರ ವಿಜಯಾದಿತ್ಯನ ನೇತೃತ್ವದಲ್ಲಿ. ಹೀಗೆ ಗಂಗ ಸಾಮ್ರಾಜ್ಯ 2 ಭಾಗಗಳಾಗಿ ಹೊಡೆದು ಹೋಗ್ತದ. ವಿಜಯಾದಿತ್ಯನ ನಂತರ 1ನೇ ರಾಚಮಲ್ಲ ಗಂಗ ರಾಜ್ಯದ ಸಿಂಹಾಸನವನ್ನು ಏರ್ತಾನ. ರಾಚಮಲ್ಲನ ಮಗ ನೀತಿ ಮಾರ್ಗ ಎರೆಗಂಗ ತದನಂತರದಲ್ಲಿ ಆಡಳಿತ ಮಾಡ್ತಾನ. ನೆಕ್ಸ್ಟ್ ನೀತಿ ಮಾರ್ಗ ಎರೆಗಂಗನಿಗೆ ಸಂಬಂಧಿಸಿದ ಮಾಹಿತಿ ನೋಡೋಣ ಸ್ನೇಹಿತರೆ. ಇಲ್ಲಿ ತನಕ ಇವನಿಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆ ಕೇಳಿಲ್ಲ, ಮುಂದೆ ಕೇಳಬಹುದು. ಓಕೆ ರೀ. ಈತ ಆಗ್ಲೇ ಹೇಳ್ದಂಗ 1ನೇ ರಾಚಮಲ್ಲನ ಮಗ. ಈ ನೀತಿ ಮಾರ್ಗ ಎರೆಗಂಗನ ಅಪ್ರತಿಮ ಸಾಧನೆ ಎಂದರೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ನೃಪತುಂಗನನ್ನ ಸೋಲಿಸ್ತಾನ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಅಮೋಘ ವರ್ಷ ಅತ್ಯಂತ ಪ್ರಸಿದ್ಧ ಅರಸ ಸ್ನೇಹಿತರೆ. ಅಂತ ಅರಸನನ್ನ ನೀತಿ ಮಾರ್ಗ ಎರೆಗಂಗ ಸೋಲಿಸಿರುವಂತದ್ದು. ಇದು ನೀತಿ ಮಾರ್ಗ ಎರೆಗಂಗನ ಅಪ್ರತಿಮ ಸಾಧನೆ ಸ್ನೇಹಿತರೆ. ಅಮೋಘ ವರ್ಷ ತನ್ನ ಮಗಳಾದ ಚಂದ್ರೋಲಭ್ಯೆಯನ್ನ ಎರೆಗಂಗನ ಮಗ ಭೂತಗನಿಗೆ ವಿವಾಹ ಮಾಡಿ ಕೊಡ್ತಾನ. ನೀತಿ ಮಾರ್ಗ ಎರೆಗಂಗ ತನ್ನ ಕೊನೆಯ ದಿನಗಳಲ್ಲಿ ಗುಣಪಡಿಸಲಾಗದ ರೋಗವೊಂದರಿಂದ ಜೀವ ಕಳೆದುಕೊಂಡನು ಅಂತ ಗಂಗರ ಕಾಲದ ದೊಡ್ಡ ಹುಂಡಿಯ ಶಿಲಾಶಾಸನದಲ್ಲಿ ಉಲ್ಲೇಖಿಸಿರುವಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೀತಿ ಮಾರ್ಗ ಎರೆಗಂಗ ತನ್ನ ಕೊನೆಯ ದಿನಗಳಲ್ಲಿ ಗುಣಪಡಿಸಲಾಗದ ರೋಗವೊಂದರಿಂದ ಜೀವ ಕಳೆದುಕೊಂಡನು ಅಂತ ಯಾವ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಈ ರೀತಿ ಪ್ರಶ್ನೆ ಕೇಳಿದ್ರು ಕೇಳಬಹುದು ಸ್ನೇಹಿತರೆ. ಯಾವ ಶಾಸನದಲ್ಲಿ ಉಲ್ಲೇಖಿಸಿರುವಂತದ್ರೆ ದೊಡ್ಡ ಹುಂಡಿಯ ಶಿಲಾಶಾಸನದಲ್ಲಿ ಉಲ್ಲೇಖಿಸಿರುವಂತದ್ದು. ಇದಿಷ್ಟು ನೀತಿ ಮಾರ್ಗ ಎರೆಗಂಗನಿಗೆ ಸಂಬಂಧಿಸಿದಂತ ಮಾಹಿತಿ. ನೆಕ್ಸ್ಟ್ 2ನೇ ರಾಚಮಲ್ಲ. ಈತ ಎರೆಗಂಗನ ಮಗ ಸ್ನೇಹಿತರೆ. ಈತ ಕೊಡಗು ಜಿಲ್ಲೆಯಲ್ಲಿದ್ದ ಸತ್ಯವಾಕ್ಯ ಜೈನ ಬಸದಿಗೆ ಲಕ್ಷ್ಮಣ ತೀರ್ಥ ನದಿ ದಂಡೆಯಲ್ಲಿದ್ದ 12 ಗ್ರಾಮಗಳನ್ನ ದತ್ತಿಯಾಗಿ ನೀಡಿದನಂತೆ. ಈ ಬಸದಿಗೆ 12 ಗ್ರಾಮಗಳನ್ನ ದಾನ ಮಾಡಿದನಂತ. ಈತನ ನಂತರ ಈತನ ಸಹೋದರ ಭೂತಗನ ಮಗನಾದ ಎರೆಯಪ್ಪ ಅಧಿಕಾರಕ್ಕೆ ಬರ್ತಾನ. ಎರೆಯಪ್ಪ ನೊಳಂಬವಾಡಿಯ ಮಹೇಂದ್ರನನ್ನ ಸೋಲಿಸಿ ಮಹೇಂದ್ರಾಂತಕ ಅಂತನ್ನೋ ಬಿರುದನ್ನ ಧರಿಸಿರುವಂತದ್ದು. ಎರೆಯಪ್ಪನ ಮರಣದ ಬಗ್ಗೆ ಉಲ್ಲೇಖ ಇರುವಂತ ಶಾಸನವೊಂದು ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಇರುವಂತದ್ದು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಈತನ ನಂತರ ಈತನ ಮಕ್ಕಳಾದ ನರಸಿಂಹ 3ನೇ ರಾಚಮಲ್ಲ ಆಡಳಿತ ನಡೆಸಿರುವಂತದ್ದು. 3ನೇ ರಾಚಮಲ್ಲನ ನಂತರ ಆತನ ಸಹೋದರ 2ನೇ ಭೂತುಗ ಅಧಿಕಾರಕ್ಕೆ ಬರ್ತಾನ.
ನೆಕ್ಸ್ಟ್ ಇಮ್ಮಡಿ ಬೂತುಗ ಅಥವಾ ಎರಡನೇ ಬೂತುಗನಿಗೆ ಸಂಬಂಧಿಸಿದ ಪ್ರಶ್ನೆ ನೋಡೋಣ ಸ್ನೇಹಿತರೆ. 12ನೇ ಪ್ರಶ್ನೆ, ಗಂಗೆಯ ನನ್ನಿಯ ಗಂಗೆಯ ಎಂದು ಖ್ಯಾತಿ ಪಡೆದ ಗಂಗರ ದೊರೆ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಇಮ್ಮಡಿ ಬೂತುಗ. ಇಮ್ಮಡಿ ಬೂತುಗ ಗಂಗೆಯ ನನ್ನಿಯ ಗಂಗೆಯ ಅಂತ ಖ್ಯಾತಿ ಪಡೆದಿರುವಂತ ಗಂಗರ ಅರಸ ಸ್ನೇಹಿತರೆ. ಈತ ಎರಡನೆಯ ನೀತಿ ಮಾರ್ಗನ ಮಗ ಸ್ನೇಹಿತರೆ. ಈತ ರಾಷ್ಟ್ರಕೂಟರ ಸಾಮಂತನಾಗಿ ಮೂರನೇ ಕೃಷ್ಣನಿಗೆ ಚೋಳರ ವಿರುದ್ಧ ನಡೆದ ತಕ್ಕೋಲಂ ಕದನದಲ್ಲಿ ರಾಷ್ಟ್ರಕೂಟರನ್ನ ಗೆಲ್ಲುವುದಕ್ಕೆ ಕಾರಣನಾಗಿರುವಂತಹ ವಿಚಾರ ಆತಕೂರ ಶಾಸನದಲ್ಲಿರುವಂಥದ್ದು ಸ್ನೇಹಿತರೆ. ಈ ಶಾಸನ ಆತಕೂರು ಶಾಸನ ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿರುವಂಥದ್ದು ಸ್ನೇಹಿತರೆ. ಪ್ರಸ್ತುತವಾಗಿ ಈ ಶಾಸನ ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಇರುವಂಥದ್ದು. ಗಂಗರ ಇತಿಹಾಸದಲ್ಲಿ ಎರಡನೇ ಬೂತುಗ ಗಂಗೆಯ ನನ್ನಿಯ ಗಂಗೆಯ ಎಂಬುದಾಗಿ ಖ್ಯಾತಿ ಪಡೆದಿರುವಂಥದ್ದು ಸ್ನೇಹಿತರೆ. ಈತನ ನಂತರ ಈತನ ಮಗ ಮಾರಸಿಂಹ ಅಧಿಕಾರಕ್ಕೆ ಬರ್ತಾನ. ಮಾರಸಿಂಹ ಗುರ್ಜರನ್ನ ಸೋಲಿಸಿ ರಾಜಾಧಿರಾಜ ಅಂತನೋ ಬಿರುದನ್ನ ಪಡೆದಿರುವಂಥದ್ದು. ಮಾರಸಿಂಹನು ಗುಟ್ಟಿಯ ಗಂಗ ಮತ್ತು ನೊಳಂಬಾಂತಕ ಅಂತಗಿಸಿಂದೇಳಿ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಮಾರಸಿಂಹ ಗುಟ್ಟಿಯ ಗಂಗ ಆಮೇಲೆ ನೊಳಂಬಾಂತಕ ಅಂತನ್ನೋ ಬಿರುದುಗಳಿಂದ ಪ್ರಸಿದ್ಧಿ ಪಡೆದಿರುವಂಥದ್ದು. ಮಾರಸಿಂಹನ ನಂತರ ಆತನ ಮಗನಾದ 4ನೇ ರಾಚಮಲ್ಲ ಅಧಿಕಾರಕ್ಕೆ ಬರ್ತಾನ. ನೆಕ್ಸ್ಟ್ ಗಂಗರ ಕೊನೆಯ ಅರಸ ರಕ್ಕಸ ಗಂಗ ಸ್ನೇಹಿತರೆ. ಈತ ಕೊನೆಯ ಅರಸ ಸ್ನೇಹಿತರೆ. ನೆಕ್ಸ್ಟ್ ಚಾವುಂಡರಾಯನ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಎಕ್ಸಾಮ್ದೊಳಗೆ ಬಹಳ ಪ್ರಶ್ನೆಗಳ ಈತನ ಮೇಲೆ ಕೇಳಿರುವಂಥದ್ದು. ಚಾವುಂಡರಾಯನಿಗೆ ಸಂಬಂಧಿಸಿದ ಪ್ರಶ್ನೆಗಳು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. 13ನೇ ಪ್ರಶ್ನೆ, ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎರಡು ಹೇಳಿಕೆ ಕೊಟ್ಟಾನ್ರಿ. 1ನೇ ಹೇಳಿಕೆ, ಚಾವುಂಡರಾಯ ಗಂಗ ಅರಸನಾದ 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲರ ಪ್ರಸಿದ್ಧ ದಂಡನಾಯಕನಾಗಿದ್ದನು ಅಂತ ಕೊಟ್ಟಾರ. 2ನೇ ಹೇಳಿಕೆ, ಚಾವುಂಡರಾಯ ಪ್ರಸಿದ್ಧ ವಿದ್ವಾಂಸನಾಗಿದ್ದು ಚರಿತ್ರಸಾರ ಎಂಬ ಸಂಸ್ಕೃತ ಗ್ರಂಥವನ್ನು ಬರೆದಿದ್ದಾನೆ ಅಂತ ಈ ರೀತಿ 2 ಹೇಳಿಕೆಗಳು ಕೊಟ್ಟಾರ. ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಈ 2 ಹೇಳಿಕೆಗಳಲ್ಲಿ ಇಲ್ಲಿ ಕೆಳಗ ಸಂಕೇತಗಳು ಕೊಟ್ಟಾರ, ಯಾವ ಸಂಕೇತಗಳ ಸರಿ ಅದಾವ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ಈ ಮೇಲಿನ 2 ಹೇಳಿಕೆಗಳು ಸರಿಯಾದವ ಸ್ನೇಹಿತರೆ. ಚಾವುಂಡರಾಯನ ಬಗ್ಗೆ ಮಾಹಿತಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಚಾವುಂಡರಾಯ ಗಂಗರ ದೊರೆ 2ನೇ ಮಾರಸಿಂಹನ ಕಾಲದಲ್ಲಿ ಮಂತ್ರಿಯಾಗಿ ಆಯ್ಕೆಯಾಗ್ತಾನೆ. ನಿಯುಕ್ತನಾಗ್ತಾನ ಅಂದ್ರೆ ಮಂತ್ರಿಯಾಗಿ ಸೆಲೆಕ್ಟ್ ಆಗ್ತಾನ. ಮಂತ್ರಿಯಾಗಿ ಸೆಲೆಕ್ಟ್ ಆಗಿ 4ನೇ ರಾಚಮಲ್ಲನ ಕಾಲದವರೆಗೂ ಗಂಗರಾಜರಿಗೆ ನಿಷ್ಠಾವಂತನಾಗಿ ಸೇವೆ ಸಲ್ಲಿಸ್ತಾನ್ರಿ. ಬಹಳ ನಿಯತ್ತಾಗಿ ಸೇವೆ ಸಲ್ಲಿಸ್ತಾನ. ಈ ಚಾವುಂಡರಾಯನಿಗೆ ಸಮರ ಪರಶುರಾಮ, ರಾಯ, ವೀರ ಮಾರ್ಥಾಂಡ, ರಣರಂಗಸಿಂಹ, ಪ್ರತಿಪಕ್ಷ ರಾಕ್ಷಸ, ಸಮತ್ವ ರತ್ನಾಕರ, ಸತ್ಯ ಯುಧಿಷ್ಠರ ಇವಿಷ್ಟು ಬಿರುದುಗಳಿರುವಂಥದ್ರಿ. ಒಬ್ಬ ಅರಸನಿಗೆ ಇಷ್ಟು ಬಿರುದುಗಳಿಲ್ಲ, ಆದ್ರೆ ಚಾವುಂಡರಾಯನಿಗೆ ಇಷ್ಟು ಬಿರುದುಗಳಿರುವಂಥದ್ದು. ಯಾಕಂದ್ರ ಈತ ಅತ್ಯಂತ ಪರಾಕ್ರಮಿ ಮಂತ್ರಿಯಾಗಿದ್ದ ಸ್ನೇಹಿತರೆ. ಈತ ಕೇವಲ ಸೇನಾನಿ ಮಾತ್ರವಾಗಿರದೆ ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ವಿದ್ವಾಂಸನೂ ಕೂಡ ಆಗಿರುವಂಥದ್ದು ಸ್ನೇಹಿತರೆ. ಈತ ಜೈನ ಮತಸ್ಥನಾಗಿದ್ದ. ಜೈನ ತೀರ್ಥಂಕರನ್ನ ಕುರಿತು ಕನ್ನಡ ಭಾಷೆಯಲ್ಲಿ ಚಾವುಂಡರಾಯ ಪುರಾಣ, ಆಮೇಲೆ ಸಂಸ್ಕೃತ ಭಾಷೆಯಲ್ಲಿ ಚರಿತ್ರಸಾರ ಅಂತನ್ನೋ 2 ಕೃತಿಗಳನ್ನ ಅಂದ್ರೆ 2 ಗ್ರಂಥಗಳನ್ನ ರಚಿಸಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಜೈನ ತೀರ್ಥಂಕರನ್ನ ಕುರಿತು ಕನ್ನಡದೊಳಗೆ ಒಂದು ಪುಸ್ತಕ ಬರಿತಾನ, ಅದರದ ಹೆಸರು ಚಾವುಂಡರಾಯ ಪುರಾಣ. ಸಂಸ್ಕೃತ ಭಾಷೆಯೊಳಗೊಂದು ಪುಸ್ತಕ ಬರಿತಾನ ಅಂದ್ರೆ ಕೃತಿ ರಚನೆ ಮಾಡ್ತಾನ, ಅದರ ಹೆಸರು ಚರಿತ್ರಸಾರ. ಓಕೆ ರೀ. ಚಾವುಂಡರಾಯ ಪುರಾಣ
ಒಡ್ಡರಾಧನೆಯ ಕೃತಿ ಬಿಟ್ರೆ ಕನ್ನಡದೊಳಗೆ ಅತ್ಯಂತ ಪ್ರಾಚೀನ ಗ್ರಂಥ ಸ್ನೇಹಿತರೆ, ಅಂದ್ರೆ ಅತ್ಯಂತ ಪ್ರಾಚೀನ ಕೃತಿ ಸ್ನೇಹಿತರೆ. ಚಾವುಂಡರಾಯ ಪುರಾಣ ಗ್ರಂಥದ ಇನ್ನೊಂದು ಹೆಸರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್. ಪ್ರಸಿದ್ಧ ವ್ಯಾಕರಣ ಪಂಡಿತ ಗುಣವರ್ಮ ಆಮೇಲೆ ಕವಿ ರನ್ನ ಚಾವುಂಡರಾಯನ ಆಶ್ರಯ ಪಡೆದಿದ್ರು. ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರನ್ನ ಅಂದಾಗ ನೆನಪು ಬಂತ್ರಿ. ರನ್ನ ಮತ್ತು ಚಾವುಂಡರಾಯ ಇಬ್ರು ಜಿನಸೇನಾಚಾರ್ಯರ ಶಿಷ್ಯಂದ್ರಿ ಸ್ನೇಹಿತರೆ. ಜಿನಸೇನಾಚಾರ್ಯರ ಪಾದದ ಅಡಿಯಲ್ಲಿ ಈ ಇಬ್ರು ಕುಳಿತುಕೊಂಡು ಅಭ್ಯಾಸವನ್ನ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ರನ್ನನಿಗೆ ಚಾವುಂಡರಾಯ ಆಪ್ತನಾಗಿದ್ದ. ಹಾಗಾಗಿ ರನ್ನ ಈ ಚಾವುಂಡರಾಯನ ಆಶ್ರಯವನ್ನ ಪಡೆದುಕೊಂಡಿರುವಂಥದ್ದು. ಅದೇ ರೀತಿ ಚಾಲುಕ್ಯರ ಆಶ್ರಯದಲ್ಲಿಯೂ ಕೂಡ ಇರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಚಾವುಂಡರಾಯ ಕ್ರಿಸ್ತಶಕ 982ರಲ್ಲಿ ತನ್ನ ತಾಯಿಯಾದ ಕಾಳಲಾದೇವಿ ನೆನಪಿಗೋಸ್ಕರ 58 ಅಡಿ ಎತ್ತರವಿರುವ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ಕೆತ್ತಿಸಿರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಪಾಯಿಂಟ್ಸ್ ಮೇಲೆ ಬಹಳ ಪ್ರಶ್ನೆಗಳು ಕೇಳ್ಯಾರ. 4ನೇ ರಾಚಮಲ್ಲನ ನಂತರ ಆತನ ತಮ್ಮ ರಕ್ಕಸ ಗಂಗ ರಾಜನಾಗ್ತಾನ. ಚೋಳರ ಅರಸ ರಾಜೇಂದ್ರ ಚೋಳ ಕ್ರಿಸ್ತಶಕ 1004ರಲ್ಲಿ ತಲಕಾಡನ್ನ ವಶಪಡಿಸಿಕೊಂಡು ಗಂಗ ಮನೆತನವನ್ನ ಅಥವಾ ಗಂಗ ಸಾಮ್ರಾಜ್ಯವನ್ನ ಅಂತ್ಯಗೊಳಿಸ್ತಾನ. ಗಂಗಾ ಸಾಮ್ರಾಜ್ಯ ಅಂತ್ಯಗೊಳಿಸಿದ ರಾಜಮನೆತನ ಯಾವ್ದ್ರೆ? ಚೋಳ ಸಾಮ್ರಾಜ್ಯ ಸ್ನೇಹಿತರೆ. ಚೋಳರ ಅರಸ ರಾಜೇಂದ್ರ ಚೋಳ ಗಂಗರ ಕೊನೆಯ ಅರಸನಾಗಿರುವಂತಹ ರಕ್ಕಸ ಗಂಗನನ್ನ ಸೋಲಿಸಿ ಗಂಗಾ ಸಾಮ್ರಾಜ್ಯ ಅಂತ್ಯಗೊಳಿಸ್ತಾನೆ ಸ್ನೇಹಿತರೆ. ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿ ಅದಲ್ರಿ, ಅದಕ್ಕೆ ಸಂಬಂಧಿಸಿದಂತ ಮಾಹಿತಿ ನೋಡೋಣ ಸ್ನೇಹಿತರೆ. 14ನೇ ಪ್ರಶ್ನೆ, ಹಾಸನ ಜಿಲ್ಲೆಯಲ್ಲಿ ಗೊಮ್ಮಟೇಶ್ವರನ ಮೂರ್ತಿಯನ್ನು ಯಾವ ಕಾಲದಲ್ಲಿ ನಿರ್ಮಿಸಲಾಯಿತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಕ್ರಿಸ್ತಶಕ 982-83ರಲ್ಲಿ ರಚಿಸಿರುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ಶ್ರವಣ ಬೆಳಗೋಳದಲ್ಲಿರುವ ಬಾಹುಬಲಿ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ನಡೀತದ ಸ್ನೇಹಿತರೆ. ರಾಚಮಲ್ಲನ ಪ್ರಧಾನಿಯಾದ ಚಾವುಂಡರಾಯನು ವಿಂಧ್ಯಾಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವ ಪ್ರಸಿದ್ಧ 58 ಅಡಿ ಅಂದ್ರೆ 17.6 ಮೀಟರ್ ಎತ್ತರ ಹೊಂದಿರುವಂತ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿದನು ಸ್ನೇಹಿತರೆ. ಈ ಶ್ರವಣ ಬೆಳಗೋಳ ಎಲ್ಲಿ ಬರ್ತದ? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನೊಳಗೆ ಬರ್ತಾ ಅದ. ಶ್ರವಣ ಬೆಳಗೋಳ ಎಲ್ಲಿ ಬರ್ತಾದ್ರಿ? ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬರುವಂತದ್ದು. ಈ ಮೂರ್ತಿಯು ಜೈನರ ಮೊದಲನೇ ತೀರ್ಥಂಕನಾದ ಆದಿನಾಥ ಅಥವಾ ವೃಷಭನಾಥನ ಮಕ್ಕಳಲ್ಲಿ ಒಬ್ಬನಾದ ಬಾಹುಬಲಿಯ ವಿಗ್ರಹವಾಗಿರುವಂಥದ್ದು. ಗೊಮ್ಮಟೇಶ್ವರದಲ್ಲಿ ಕೆತ್ತಿರುವಂತ ಏಕಶಿಲಾ ಮೂರ್ತಿ ಯಾರ್ದದ? ಅದು ಬಾಹುಬಲಿದದ. ಓಕೆ ರೀ. ಈ ವಿಗ್ರಹ ಕಮಲದ ಮೇಲೆ ನಿಂತಿರುವ ಹಾಗೆ ಕೆತ್ತಿರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟ್. ಈ ಬಾಹುಬಲಿಯ ಮೂರ್ತಿ ಕಮಲದ ಮೇಲೆ ಅಂದ್ರೆ ಬಾಹುಬಲಿ ಕಮಲದ ಮೇಲೆ ನಿಂತಿರುವ ಹಾಗೆ ಈ ಮೂರ್ತಿಯನ್ನ ಕೆತ್ತಿರುವಂಥದ್ದು ಸ್ನೇಹಿತರೆ. ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಅಂದ್ರೆ ಬಾಹುಬಲಿಯ ಮೂರ್ತಿಯು ವಿರಕ್ತ ಜೀವನದ ಸಂಕೇತ ಆಗಿರುವಂಥದ್ದು ಸ್ನೇಹಿತರೆ. ಏನು ವಿರಕ್ತ ಜೀವನದ ಅಂತಂದ್ರೆ ಜೀವನದೊಳಗೆ ಎಲ್ಲಾ ಆಸೆ ಬಿಟ್ಟಿರುವಂಥದ್ದು ಅಂತ ವಿರಕ್ತ ಜೀವನದ ಸಂಕೇತ ಆಗಿರುವಂಥದ್ದು. ಈ ಮೂರ್ತಿಯನ್ನ ಕೆತ್ತಿದ ಶಿಲ್ಪಿ ಯಾರು ಅಂದ್ರೆ ಅರಿಷ್ಟ ನೇಮಿ ಸ್ನೇಹಿತರೆ, ಮೋಸ್ಟ್ ಇಂಪಾರ್ಟೆಂಟ್. ಶ್ರವಣ ಬೆಳಗೋಳದಲ್ಲಿರುವ ಬಾಹುಬಲಿಯ 58 ಅಡಿಯ ಮೂರ್ತಿಯನ್ನ ಏಕಶಿಲಾ ಮೂರ್ತಿಯನ್ನ ಕೆತ್ತಿರುವಂತ ಶಿಲ್ಪಿ ಅರಿಷ್ಟ ನೇಮಿ ಸ್ನೇಹಿತರೆ. ಚಾವುಂಡರಾಯ ತನ್ನ ತಾಯಿ ಕಾಳಲಾದೇವಿಯ ಅಭಿಲಾಷೆಯಂತೆ ಈ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿರುವಂಥದ್ದು. ಇದರ ರಚನೆಯ ಅವಧಿ ಕ್ರಿಸ್ತಶಕ 981ರಿಂದ 83ರವರೆಗೆ 10ನೇ ಶತಮಾನದಲ್ಲಿ ಈ ಮೂರ್ತಿಯನ್ನ ರಚಿಸಿರುವಂಥದ್ದು. ಈ ಶ್ರವಣ ಬೆಳಗೋಳವನ್ನ ಜೈನರ ಕಾಶಿ, ದಿಗಂಬರ ಕಾಶಿ ಅಂತಲೂ ಕೂಡ ಕರೆಯಲಾಗ್ತದೆ. ಗೊಮ್ಮಟೇಶ್ವರನ ವಿಗ್ರಹಕ್ಕೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೀತದ. ಮೊದಲ ಮಹಾಮಸ್ತಾಭಿಷೇಕ 981ರಲ್ಲಿ
ಚಾವುಂಡರಾಯನೇ ನೆರವೇರಿಸಿರುವಂಥದ್ದು. 2018ರಲ್ಲಿ 88ನೇ ಮಹಾಮಸ್ತಾಭಿಷೇಕ ನೆರವೇರಿತು. 2030ರಲ್ಲಿ 89ನೇ ಮಹಾಮಸ್ತಾಭಿಷೇಕ ನೆರವೇರುವುದು, ಮುಂದೆ ನೆರವೇರ್ತದ. ಇದೇ ಶ್ರವಣ ಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಮಾನಸ್ತಂಭ, ಬ್ರಹ್ಮದೇವ ಸ್ತಂಭ, ತ್ಯಾಗದ ಬ್ರಹ್ಮದೇವ ಸ್ತಂಭ ಅಂತ 3 ಬಗೆಯ ಸ್ತಂಭಗಳನ್ನ ನಿರ್ಮಿಸಲಾಗಿರುವಂಥದ್ದು, ಅಂದ್ರೆ ಕಂಬಗಳನ್ನ ನಿರ್ಮಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಕರ್ನಾಟಕದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಗಳ ಬಗ್ಗೆ ನೋಡೋದಾದ್ರೆ ಒಟ್ಟು 7 ವಿಗ್ರಹಗಳು ಇರುವಂಥದ್ದು. ಇಲ್ಲಿ ಲಿಸ್ಟ್ ಕೊಟ್ಟಿನಿ ಸ್ನೇಹಿತರೆ. ಮೊದಲನೇದೇ ಅತಿ ಎತ್ತರನೇ ಶ್ರವಣ ಬೆಳಗೊಳದಲ್ಲಿರುವಂಥ 58 ಅಡಿ ಬಾಹುಬಲಿಯ ಏಕಶಿಲಾ ವಿಗ್ರಹ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಾರ ಕಾರ್ಕಳ, ಧರ್ಮಸ್ಥಳ, ವೇಣೂರು, ಗೊಮ್ಮಟಗಿರಿ, ಮಂಡರಾಗಿರಿ, ಅರೆತಪ್ಪೂರು, ಇಲ್ಲೆಲ್ಲನೂ ಗೊಮ್ಮಟೇಶ್ವರನ ವಿಗ್ರಹಗಳ ಇರುವಂಥದ್ದು ಸ್ನೇಹಿತರೆ. ಇದಿಷ್ಟು ಶ್ರವಣ ಬೆಳಗೊಳದ ಬಗ್ಗೆ ಮಾಹಿತಿ, ಅಂದ್ರೆ ಶ್ರವಣ ಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ವಿಗ್ರಹದ ಬಗ್ಗೆ ಮಾಹಿತಿ. ಅದಕ್ಕೆ ಸಂಬಂಧಿಸಿದಂಗೆ ಹಲವಾರು ಪ್ರಶ್ನೆಗಳು ಕೇಳ್ಯಾರ್ರಿ. ಈ ಪ್ರಶ್ನೆಗಳಿಗೆ ಉತ್ತರ ನಾ ಹೇಳಂಗಿಲ್ಲ, ಇದನ್ನ ನೀವೇ ಟಿಕ್ ಮಾಡ್ಕೊಳ್ರಿ. 16ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜವಂಶವು ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆಯನ್ನ ನಿರ್ಮಿಸಿತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನ ನಿರ್ಮಿಸಿದರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ತಪ್ಪಾಗಿದೆ ಆಯ್ಕೆ ಮಾಡಿ, ಈ ರೀತಿ ಪ್ರಶ್ನೆ ಕೇಳಿರುವಂಥದ್ದು. 4 ಆಯ್ಕೆಗಳ ಕೊಟ್ಟಾನ್ರಿ, ABCD 4 ಆಯ್ಕೆಗಳ ಕೊಟ್ಟಾನ. ಈ ಆಯ್ಕೆಗಳ ಯಾವುದು ಆಯ್ಕೆ ತಪ್ಪದ ಅಂತ ಪ್ರಶ್ನೆ ಕೇಳಿರುವಂಥದ್ದು. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಪ್ರಶ್ನೆ ಅದ. ಇಲ್ಲಿ 4 ಹೇಳಿಕೆಗಳು ಕೊಟ್ಟಾರ. ಈ 4 ಹೇಳಿಕೆಗೊಳಗ ಯಾವ ಹೇಳಿಕೆಗಳು ಸರಿಯಾದವ ಇಲ್ಲಿ ಆಯ್ಕೆಯನ್ನು ಟಿಕ್ ಮಾಡಬೇಕು ಸ್ನೇಹಿತರೆ. ಇಲ್ಲಿಗೆ ಗಂಗಾ ಸಾಮ್ರಾಜ್ಯದ ರಾಜಕೀಯ ಇತಿಹಾಸ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ನಾವು ಗಂಗಾ ಸಾಮ್ರಾಜ್ಯದ ಸಾಧನೆಗಳು ನೋಡೋಣ ಸ್ನೇಹಿತರೆ. ಸಾಧನೆಗಳಂದ್ರೆ ಆಡಳಿತ ಯಾವ ರೀತಿ ನಡೆಸಿತು, ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಏನು ಇವ್ರದ್ದು ಕೊಡುಗೆ ಅದ, ಆಮೇಲೆ ಸಾಮಾಜಿಕ ಸ್ಥಿತಿಗತಿ ಯಾವ ರೀತಿ ಇತ್ತು, ಆಮೇಲೆ ಇವ್ರದ್ದು ವಾಸ್ತುಶಿಲ್ಪಿ ಯಾವ ರೀತಿ ಇತ್ತು, ಅಂದ್ರೆ ಯಾವ್ಯಾವ ದೇವಸ್ಥಾನಗಳು ಕಟ್ಟಿಸಿದ ಅವುಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಜವಾದ ಸಾಧನೆ ಇರುವಂತದ್ದೇ ಇಲ್ಲಿ. ಮೊದಲಿಗೆ ನಾವು ಗಂಗರ ಆಡಳಿತ ಪದ್ಧತಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದಂಗೆ ಯಾವುದು ಪ್ರಶ್ನೆ ಕೇಳಿಲ್ಲ, ಆದ್ರೂ ಮುಂದೆ ಕೇಳಬಹುದು. ಗಂಗರು ಆಡಳಿತ ನಡೆಸಿದ ಪ್ರದೇಶವನ್ನ ಗಂಗವಾಡಿ 96,000 ಅಂತ ಕರೀತಾರ ಅಂತ ಈಗಾಗಲೇ ಹೇಳಿನಿ. ರಾಜನೇ ರಾಜ್ಯದ ಸರ್ವೋಚ್ಚ ನಾಯಕನಾಗಿದ್ದ, ಇದಂತೂ ಕಾಮನ್ ಸ್ನೇಹಿತರೆ. ನೆಕ್ಸ್ಟ್ ರಾಜತ್ವ ವಂಶ ಪಾರಂಪರಾಗತವಾಗಿತ್ತು. ಹಿರಿಯ ಮಗನಿಗೆ ಸಿಂಹಾಸನ ದೊರೆತಿತ್ತು, ಅಂದ್ರೆ ರಾಜ್ಯ ವಂಶ ಪಾರಂಪರೆ ಆಗಿತ್ತು. ತಂದೆ ಆದನ ಮಗ ಆದ ನಂತರ ಆತನ ಮಗ, ಈ ರೀತಿ ಆಳ್ವಿಕೆ ನಡೀತಿತ್ತು. ಹಿರಿಯ ಮಗನಿಗೆ ಸಿಂಹಾಸನಾಧಿಕಾರ ದೊರೀತಿತ್ತು ಸ್ನೇಹಿತರೆ. 2 ಮಕ್ಕಳಿದ್ರಂತಂದ್ರೆ ಹಿರಿಯ ಮಗ ಯಾರು ಇರ್ತಾನ, 2 ಇರಲಿ 4 ಜನ ಇರಲಿ, ಹಿರಿಯ ಮಗ ಯಾರು ಇರ್ತಾರ ಆ ಮಗನಿಗೆ ಸಿಂಹಾಸನದ ಅಧಿಕಾರ ದೊರೀತಿತ್ತು. ಆಡಳಿತದ ಅನುಕೂಲಕ್ಕಾಗಿ ಪಂಚಪ್ರಧಾನ ಮಂಡಲ ವ್ಯವಸ್ಥೆ ನಿರ್ಮಿಸಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಪಂಚಪ್ರಧಾನ ಮಂಡಲ ಅಂದ್ರೆ ಪಂಚ ಅಂದ್ರೆ 5, ಪ್ರಧಾನ ಅಂದ್ರೆ ಮುಖ್ಯಸ್ಥ ಅಥವಾ ಪ್ರಮುಖ, ಮಂಡಲ ಅಂದ್ರೆ ವಿಭಾಗ ಅಥವಾ ಸಂಘಟನೆ. ಪಂಚಪ್ರಧಾನ ಮಂಡಲ ಅಂದ್ರೆ 5 ಪ್ರಮುಖ ವಿಭಾಗಗಳು ಅಥವಾ ಮಂಡಲಗಳಿಂದ ಕೂಡಿರುವಂತ ವ್ಯವಸ್ಥೆ. ಇಲ್ಲಿ 5 ವಿಭಾಗಗಳಿಂದ ಕೂಡಿರುವಂಥದ್ದು ನೋಡ್ರಿ. ಯಾವ್ರಿ? ದಂಡನಾಯಕ, ದಳಪತಿ, ಅಮಾತ್ಯ, ಶ್ರೀ ಭಂಡಾರಿ, ಸಂಧಿ ವಿಗ್ರಹಿಕ. ದಂಡನಾಯಕ ಯಾರಾಗಿರ್ತದ್ರ? ಸೇನಾಪತಿ. ದಳಪತಿ ಅಂದ್ರೆ ನ್ಯಾಯಾಧೀಶ. ಅಮಾತ್ಯ ಪ್ರಧಾನಮಂತ್ರಿ. ಅಮಾತ್ಯ ಯಾರಿ? ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್. ಶ್ರೀ ಭಂಡಾರಿ ಅಂದ್ರೆ ಖಜಾನಾಧಿಕಾರಿ, ಫೈನಾನ್ಸ್ ಮಿನಿಸ್ಟರ್ ಇದ್ದಂಗ್ರಿ ಇವ. ಸಂಧಿ ವಿಗ್ರಹಿಕ ಅಂದ್ರೆ ವಿದೇಶಾಂಗ ಮಂತ್ರಿ, ಅಂದ್ರೆ ಅಂಬಾಸಿಡರ್ ಇರ್ತಾರಲ್ರಿ ಆತ ಈತ. ನೆಕ್ಸ್ಟ್ ಆಡಳಿತ ವಿಭಾಗಗಳ ಬಗ್ಗೆ ನೋಡಿದ್ರೆ ಆಡಳಿತ ಸುಲಭವಾಗಿ ನಡೀಲಿ ಅಂತ ಸಾಮ್ರಾಜ್ಯವನ್ನ ವಿವಿಧ ಭಾಗಗಳಾಗಿ ವಿಂಗಡಿಸ್ತಿದ್ರು. ಪ್ರಾಂತ್ಯ, ವಿಷಯ, ಕಂಪನ, ಗ್ರಾಮ, ಈ ರೀತಿ ಹಲವಾರು ವಿಭಾಗಗಳಾಗಿ ವಿಂಗಡಿಸ್ತಿದ್ರು ಸ್ನೇಹಿತರೆ. ಈ ಪ್ರಾಂತ್ಯದೊಳಗೆ ರಾಜ್ಯಪಾಲ ಇರ್ತಿದ್ದ, ಈತ ಪ್ರಾಂತ್ಯದ ಮುಖ್ಯಸ್ಥ ಸ್ನೇಹಿತರೆ. ನೆಕ್ಸ್ಟ್ ವಿಷಯ ಅಂದ್ರೆ ಜಿಲ್ಲೆ,
ವಿಷಯಪತಿ ಅಥವಾ ಹೆಗ್ಗಡೆ ಅಂತನ್ನೋರು ಈ ಜಿಲ್ಲೆಯ ಮುಖ್ಯಾಧಿಕಾರಿಗಳು. ನೆಕ್ಸ್ಟ್ ಕಂಪನ ಅಂದ್ರೆ ತಾಲೂಕು, ನಾಡಗೌಡ, ಗ್ರಾಮ ಕರುಣಿಕ ಅಥವಾ ಗೌಡ, ಗ್ರಾಮದ ಮುಖ್ಯಸ್ಥರು ಸ್ನೇಹಿತರೆ ಅಥವಾ ಮುಖ್ಯಾಧಿಕಾರಿಗಳು. ನೆಕ್ಸ್ಟ್ ಪ್ರಾಂತೀಯ ಆಡಳಿತ ಬಗ್ಗೆ ನೋಡೋಣ ಸ್ನೇಹಿತರೆ. ಯುವ ರಾಜರುಗಳನ್ನ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗ್ತಿತ್ತು ಸ್ನೇಹಿತರೆ. ಈ ಪ್ರಾಂತ್ಯ ಅಂತ ಏನು ವಿಂಗಡಣೆ ಮಾಡ್ತಿದ್ರಲ್ರಿ, ಆ ಪ್ರಾಂತ್ಯಗಳಿಗೆ ಯುವ ರಾಜರುಗಳನ್ನ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಕ ಮಾಡಲಾಗ್ತಿತ್ತು. ಕೆಲವೊಮ್ಮೆ ರಾಣಿಯರು ಸಹ ಪ್ರಾಂತ್ಯಗಳ ಆಡಳಿತವನ್ನ ನಿರ್ವಹಿಸ್ತಿದ್ರು ಸ್ನೇಹಿತರೆ. ಉದಾಹರಣೆಗೆ ಹೇಳೋದಾದ್ರೆ ಶ್ರೀ ಪುರುಷನ ಮಗ ದುಗ್ಗಮಾರ ಕುವಳಾಲ ನಾಡು 300, ಗಂಗನಾಡು 6000 ಆಳ್ಬೇಕಾದ್ರೆ ಆತನ ರಾಣಿ ಕಂಚಿಯಬ್ಬೆ ಅಗಳಿ ಪ್ರಾಂತ್ಯವನ್ನ ಆಳ್ತಾ ಇದ್ದಳು ಸ್ನೇಹಿತರೆ. ಉದಾಹರಣೆ ಅಂದ್ರೆ ರಾಣಿಯರು ಸಹ ಪ್ರಾಂತ್ಯಗಳ ಆಡಳಿತ ನಿರ್ವಹಿಸ್ತಿದ್ರು ಅಂತನ್ನಕ್ಕೆ ಇದು ಒಂದು ಉದಾಹರಣೆ ಸ್ನೇಹಿತರೆ. ಗ್ರಾಮಾಡಳಿತ ರಾಜ್ಯದ ಅತ್ಯಂತ ಚಿಕ್ಕ ಘಟಕ ಅಥವಾ ಕೊನೆಯ ಘಟಕವಾಗಿತ್ತು. ದೇವಾಲಯಗಳ ಮಂಟಪ ಮತ್ತು ಊರಿನ ಪ್ರಮುಖ ಸ್ಥಳಗಳಲ್ಲಿ ಗ್ರಾಮ ಸಭೆಗಳು ನಡೀತಾ ಇದ್ವು. ಹೆಂಗೀಗ ಗ್ರಾಮ ಪಂಚಾಯತಿ ಒಳಗೆ ಗ್ರಾಮ ಸಭೆಗಳು ನಡೀತಾವಲ್ರಿ, ಗ್ರಾಮ ಪಂಚಾಯತಿ ಒಳಗನೆ ಗ್ರಾಮ ಸಭೆ ನಡಿಬೇಕಂತೇನಿಲ್ಲ. ಊರಿನ ಯಾವುದೇ ಪ್ರಮುಖ ಸ್ಥಳಗಳಲ್ಲಿ ಗ್ರಾಮ ಸಭೆಗಳು ನಡೆಸಬಹುದು. ಅದೇ ರೀತಿ ಹಿಂದಿನ ಗಂಗ ಸಾಮ್ರಾಜ್ಯದ ರಾಜರು ದೇವಾಲಯಗಳ ಮಂಟಪ ಅಥವಾ ಊರಿನ ಪ್ರಮುಖ ಸ್ಥಳಗಳಲ್ಲಿ ಗ್ರಾಮ ಸಭೆಗಳು ನಡೆಸ್ತಾ ಇದ್ರು. ಅಂದ್ರೆ ಅರಸರು ಅಂತಂದ್ರೆ ಅರಸರೇ ಬಂದು ನಡೆಸ್ತಿರ್ಲಿಲ್ಲ. ಗ್ರಾಮಗಳ ಮುಖ್ಯಾಧಿಕಾರಿ ಯಾರು ಇರ್ತಿದ್ರಲ್ರಿ, ಅಂದ್ರೆ ಕರುಣಿಕ ಅಥವಾ ಗೌಡ ಅಂತ ಇರ್ತಿದ್ರಲ್ರಿ, ಅವರು ಈ ದೇವಾಲಯಗಳ ಮಂಟಪ ಮತ್ತು ಊರಿನ ಪ್ರಮುಖ ಸ್ಥಳಗಳಲ್ಲಿ ಗ್ರಾಮ ಸಭೆಗಳು ನಡೆಸ್ತಾ ಇದ್ರು ಸ್ನೇಹಿತರೆ. ಗ್ರಾಮ ಸಭೆಯನ್ನ ಮಹಾಜನ ಸಭೆ ಅಂತ ಕರಿತಿದ್ರು. ಈಗ ನಂಗೆ ಗ್ರಾಮ ಸಭೆ ಅಂತ ಕರಿತಿದ್ದಿಲ್ಲ, ಅವಾಗ ಮಹಾಜನ ಸಭೆ ಅಂತ ಕರಿತಿದ್ರು. ಯಾಕಂತಂದ್ರೆ ಎಲ್ಲಾ ಸಾರ್ವಜನಿಕರು ಈ ಸಭೆಯೊಳಗ ಭಾಗವಹಿಸ್ತಿದ್ರಲ್ರಿ, ಹಾಗಾಗಿ ಮಹಾಜನ ಸಭೆ ಅಂತ ಕರಿತಾ ಇದ್ರು. ತೆರಿಗೆ ವಸೂಲಿ, ನ್ಯಾಯ ತೀರ್ಮಾನ, ಗ್ರಾಮ ನೈರ್ಮಲ್ಯ ಹಾಗೂ ಗ್ರಾಮ ರಕ್ಷಣೆಯ ಬಗ್ಗೆ ಈ ಸಭೆಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗ್ತಿತ್ತು. ಅಂದ್ರೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು, ಯಾರಿಗಾದ್ರೂ ಮೋಸ ಆಗಿತ್ತಂದ್ರೆ ಅದರದ್ದು ನ್ಯಾಯ ತೀರ್ಮಾನ, ಆಮೇಲೆ ಗ್ರಾಮ ನೈರ್ಮಲ್ಯ ಅಂದ್ರೆ ಸ್ವಚ್ಛತೆಯ ಬಗ್ಗೆ, ಆಮೇಲೆ ಗ್ರಾಮದ ರಕ್ಷಣೆಯ ಬಗ್ಗೆ, ಇವಿಷ್ಟು ವಿಷಯಗಳ ಈ ಸಭೆಗಳಲ್ಲಿ ತೀರ್ಮಾನ ಕೈಗೊಳ್ಳಲಾಗ್ತಿತ್ತು. ಈ ನೆಕ್ಸ್ಟ್ ಗ್ರಾಮಗಳ ಮುಖ್ಯಸ್ಥರು ಗೌಡ ಮತ್ತು ಕರ್ಣಿಕರಾಗಿರ್ತಿದ್ರು. ನೆಕ್ಸ್ಟ್ ಸೈನ್ಯದ ಆಡಳಿತದ ಬಗ್ಗೆ ನೋಡೋದಾದ್ರೆ ಗಂಗರ ಸೈನ್ಯ ಕಾಲ್ದಳ, ಅಶ್ವದಳ ಮತ್ತು ಗಜದಳಗಳಿಂದ ಕೂಡಿರುವಂಥದ್ದು. ಸೈನ್ಯದ ಮುಖ್ಯಸ್ಥರು ದಂಡನಾಯಕ, ಸೇನಾಪತಿ ಮತ್ತು ಮಹಾಪ್ರಚಂಡರಾಗಿರ್ತಿದ್ರು. ಪ್ರಾಂತ್ಯಾಧಿಕಾರಿಗಳು ತಮ್ಮದೇ ಸ್ವತಂತ್ರ ಸೈನ್ಯವನ್ನ ಹೊಂದಿದ್ರು ಸ್ನೇಹಿತರೆ. ನೆಕ್ಸ್ಟ್ ನ್ಯಾಯಾಡಳಿತ. ರಾಜನೇ ರಾಜ್ಯದ ಮುಖ್ಯ ನ್ಯಾಯಾಧೀಶ. ಅರಸ ಯಾರು ಇರ್ತದಲ್ರಿ ಅವನೇ ಮುಖ್ಯ ನ್ಯಾಯಾಧೀಶನಾಗಿರ್ತಿದ್ದ. ಯಾರಿಗಾದ್ರೂ ಏನಾದ್ರೂ ನ್ಯಾಯ ಬೇಕಾಗಿತ್ತು ಅಂದ್ರೆ ಅರಸನ ಕಡೆ ಧಾರಾಳವಾಗಿ ಪಡ್ಕೊಳ್ಬಹುದಾಗಿತ್ತು. ರಾಜರು ಅಂದ್ರೆ ಗಂಗ ಅರಸರು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಎಂಬ ಉದ್ದೇಶದೊಂದಿಗೆ ಧರ್ಮಕ್ಕೆ ಅನುಗುಣವಾಗಿ ನ್ಯಾಯ ತೀರ್ಮಾನ ಮಾಡ್ತಿದ್ರು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅಂದ್ರೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವುದು, ಅಂದ್ರೆ ಒಳ್ಳೆಯವರನ್ನ ರಕ್ಷಿಸುವುದು. ಅಂತ ರೀತಿಯ ನ್ಯಾಯ ತೀರ್ಮಾನ ಗಂಗ ಅರಸರು ಮಾಡ್ತಿದ್ರು. ಅವನೀತ ರಾಜನು ಪ್ರಭು ಮಂತ್ರೋತ್ಸಾಹ ಶಕ್ತಿಯಿಂದ ಅಪರಾಧಿಗಳಿಗೆ ಉಚಿತ ರೀತಿಯಲ್ಲಿ ಶಿಕ್ಷಿಸಿ ಧರ್ಮವನ್ನ ಸ್ಥಿರಗೊಳಿಸಿ ಕಲಿಯುಗ ಯುಧಿಷ್ಠಿರ ಅಂತ ಪ್ರಸಿದ್ಧಿ ಪಡೆದಿದ್ನು ಅಂತ ಕೊಟ್ಟಿರುವಂಥದ್ದು. ಅಂದ್ರೆ ಒಂದು ಮಂತ್ರದ ಶಕ್ತಿಯಿಂದ ಅಪರಾಧಿಗಳನ್ನ ಶಿಕ್ಷಿಸ್ತಿದ್ದನಂತ, ಹಾಗಾಗಿ ಈತ ಕಲಿಯುಗದ ಯುಧಿಷ್ಠಿರ ಅಂತ ಪ್ರಸಿದ್ಧಿ ಪಡೆದಿದ್ದನು ಅಂತ ಸ್ನೇಹಿತರೆ. ಪ್ರಜೆಗಳಿಗೆ ಸುಲಭವಾಗಿ ನ್ಯಾಯ ದೊರಕಿಸಿಕೊಡುವ ಸಲುವಾಗಿ ರಾಜ ಧರ್ಮಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರೆಂಬ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ದ. ನ್ಯಾಯಕ್ಕಾಗಿ ಎಲ್ಲರೂ ರಾಜನ ಬಳಿಗೆ ಹೋಗುವ ಬದಲಿ ಈ ರೀತಿ ಇಬ್ರು ನ್ಯಾಯಾಧೀಶರನ್ನ ನೇಮಕ ಮಾಡಿದ್ದನು ಸ್ನೇಹಿತರೆ. ಧರ್ಮಕರ್ಣಿಕ ಅಂತಿದ್ದ ಈತ ಆದಾಯದ ವ್ಯಾಜ್ಯಗಳನ್ನ ತೀರ್ಮಾನಿಸುವ ಒಬ್ಬ ಅಧಿಕಾರಿ. ನೆಕ್ಸ್ಟ್ ಮಹಾದಂಡನಾಯಕ ನಾಡುಗಳ ನ್ಯಾಯ ತೀರ್ಮಾನ ಮಾಡುವಂತ ಅಧಿಕಾರಿ. ಗೌಡ ಅಥವಾ ಗಾವುಂಡ ಅಥವಾ ಪೆರ್ಗಡೆ ಅಂತ ಇನ್ನೊಬ್ಬ ಇರ್ತಿದ್ದ. ಈತ ಗ್ರಾಮಗಳಲ್ಲಿನ ಗಲಭೆ ವ್ಯಾಜ್ಯಗಳನ್ನ ನೋಡಿಕೊಂಡು ಹೋಗುವಂತ ಅಧಿಕಾರಿ ಸ್ನೇಹಿತರೆ. ಇದಿಷ್ಟು ಗಂಗರ ಆಡಳಿತದ ಪದ್ಧತಿಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಗಂಗರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನೋಡೋದಾದ್ರೆ ರಾಜ್ಯದ ಪ್ರಮುಖ ಆದಾಯ ಭೂಕಂದಾಯವಾಗಿತ್ತು ಸ್ನೇಹಿತರೆ. ಪ್ರಾಪರ್ಟಿ ಟ್ಯಾಕ್ಸ್ ಇದು ಗಂಗ ಸಾಮ್ರಾಜ್ಯದ ಪ್ರಮುಖ ಆದಾಯವಾಗಿತ್ತು. ಭೂಮಿಯನ್ನ ಅದರ ಫಲವತ್ತತೆಯ ಅನುಗುಣವಾಗಿ ಕೆಂಪು ಭೂಮಿ, ಕರಿ ಭೂಮಿ,
ಗದ್ದೆ, ಚೌಳು ಭೂಮಿ, ಹೊಲ ಈ ರೀತಿ ವಿಂಗಡಣೆ ಮಾಡಲಾಗಿತ್ತು ಸ್ನೇಹಿತರೆ. ಈ ರೀತಿ ವಿಂಗಡಣೆ ಮಾಡಿ ಕಂದಾಯವನ್ನ ವಸೂಲಿ ಮಾಡಲಾಗ್ತಿತ್ತು. ಅಂದ್ರೆ ಕೆಂಪು ಭೂಮಿ ಇತ್ತಂತ ತಿಳ್ಕೊಡ್ರಿ, ಇದಕ್ಕೆ ಬೇರೆನೆ ಟ್ಯಾಕ್ಸ್. ಕರಿ ಭೂಮಿ ಇತ್ತಂದ್ರೆ ಈ ಭೂಮಿಗೆ ಬೇರೆನೆ ಟ್ಯಾಕ್ಸ್. ಗದ್ದೆ ಇದ್ರೆ ಈ ಗದ್ದೆಗೆ ಬೇರೆನೆ ಟ್ಯಾಕ್ಸ್. ಈ ರೀತಿ ಕರಗಳನ್ನ ವಸೂಲಿ ಮಾಡಲಾಗ್ತಿತ್ತು. ಗಂಗಾ ಸಾಮ್ರಾಜ್ಯದ ಅವಧಿಯಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವ್ಯಾವು ಅಂದ್ರೆ ಭತ್ತ, ಗೋಧಿ ಮತ್ತು ಜವೆ ಗೋಧಿ ಸ್ನೇಹಿತರೆ. ಹಣ್ಣು ಮತ್ತು ತೋಟದ ಬೆಳೆಗಳು ಯಾವ್ಯಾವಿದ್ದು ಅಂದ್ರೆ ಬಾಳೆ, ಅಡಿಕೆ, ತೆಂಗು, ಹಲಸು, ಸಂಪಿಗೆ, ವೀಳ್ಯದೆಲೆ ಇವಿಷ್ಟು ತೋಟದ ಬೆಳೆಗಳ ಸ್ನೇಹಿತರೆ. ಕಾವೇರಿ ಮತ್ತು ಕಪಿನಿ ನದಿ ತೀರದಲ್ಲಿ ಬೆಳಿತಿದ್ರು. ನೆಕ್ಸ್ಟ್ ಪ್ರಮುಖ ನಗರಗಳು ಅಂತಂದ್ರೆ ತಲಕಾಡು, ಮಣ್ಣೆ ಮತ್ತು ಮುದುಗಂದೂರು ಇವು ಗಂಗಾ ಸಾಮ್ರಾಜ್ಯದ ಅವಧಿಯಲ್ಲಿನ ಪ್ರಮುಖ ನಗರಗಳ ಸ್ನೇಹಿತರೆ. ನೆಕ್ಸ್ಟ್ ಭೂಕಂದಾಯ ಎಷ್ಟು ಹೇರ್ತಿದ್ರು ಅಂತಂದ್ರೆ ಉತ್ಪನ್ನದ 1/6 ಭಾಗ. ಉದಾಹರಣೆಗಾಗಿ 6 ಕ್ವಿಂಟಲ್ ಅಕ್ಕಿ ಒಬ್ಬ ರೈತ ಬೆಳೆದನಂತ ತಿಳ್ಕೊಡ್ರಿ. ಅಕ್ಕಿ 1/6 ಭಾಗ ಅಂದ್ರೆ ಇದ್ರೊಳಗೆ 1 ಕ್ವಿಂಟಲ್ ಅಕ್ಕಿ ಟ್ಯಾಕ್ಸ್ ರೂಪದೊಳಗೆ ಕೊಡಬೇಕಾಗ್ತಿತ್ತು. ಈ ರೀತಿ ಟ್ಯಾಕ್ಸ್ ವಿಧಿಸಿದ್ರಿ ಸ್ನೇಹಿತರೆ. ಭೂಮಿಯ ಮಾಪನ ಮಾಡುವುದಕ್ಕಾಗಿ ಗಂಗ ಕೋಲು ಮತ್ತು ಬೇರುಂಡ ಕೋಲು ಅಂತಿದ್ದು ಸ್ನೇಹಿತರೆ. ಇವು ಭೂಮಿಯ ಮಾಪನಗಳ ಗಂಗ ಕೋಲು ಮತ್ತು ಬೇರುಂಡ ಕೋಲು. ನೆಕ್ಸ್ಟ್ ಗಂಗರ ಕಾಲದ ನಾಣ್ಯಗಳ ಗಜ ಮತ್ತು ಹೂಬಳ್ಳಿಗಳ ಚಿತ್ರಗಳನ್ನು ಹೊಂದಿದ್ದು. ಅಂದ್ರೆ ಕಾಯಿನ್ ಯಾವ ರೀತಿ ಇದ್ದು ಅಂತಂದ್ರೆ ಆ ಕಾಯಿನ್ ಮೇಲೆ ಗಜ ಮತ್ತು ಹೂಬಳ್ಳಿಗಳ ಚಿತ್ರಗಳ ಇರುವಂಥದ್ದು. ಸುವರ್ಣ, ಗದ್ಯಾಣ, ಪೊನ್ನ ಇವು ಚಿನ್ನದ ನಾಣ್ಯಗಳ ಸ್ನೇಹಿತರೆ. ಬಂಗಾರದ ನಾಣ್ಯಗಳು ಸುವರ್ಣ, ಗದ್ಯಾಣ ಮತ್ತು ಪೊನ್ನ ಬಂಗಾರದ ನಾಣ್ಯಗಳಿದ್ದು ಸ್ನೇಹಿತರೆ. ನೆಕ್ಸ್ಟ್ ಹಣ, ಕಾಸು, ಪಣ ಇವು ಬೆಳ್ಳಿಯ ನಾಣ್ಯಗಳ ಸ್ನೇಹಿತರೆ. ನೋಡ್ರಿ, ಆಗಿನ ಕಾಲದಲ್ಲಿ ನಾಣ್ಯಗಳ ಸತಕ್ಕೆ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಇರ್ತಿದ್ದು. ಇದಿಷ್ಟು ಗಂಗರ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ. ಇದಕ್ಕೆ ಸಂಬಂಧಿಸಿದಂಗ ಒಂದು ಪ್ರಶ್ನೆ ಕೇಳಾರಿ. 21ನೇ ಪ್ರಶ್ನೆ, ಗಂಗರ ಕಾಲದಲ್ಲಿ ಪ್ರಸಿದ್ಧಿ ಪಡೆದ ಧರ್ಮ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಅಂದ್ರೆ ಗಂಗರ ಕಾಲದಲ್ಲಿ ಯಾವ ಧರ್ಮ ಪ್ರಸಿದ್ಧಿ ಪಡೆದಿತ್ತು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಜೈನ ಧರ್ಮ. ಗಂಗರ ಕಾಲದಲ್ಲಿ ಜೈನ ಧರ್ಮ ಪ್ರಸಿದ್ಧಿ ಪಡೆದಿರುವಂಥದ್ದು. ಓಕೆ ರೀ. ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ನೋಡೋಣ ಸ್ನೇಹಿತರೆ. ವರ್ಣ ವ್ಯವಸ್ಥೆ ರೂಢಿಯಲ್ಲಿತ್ತು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ಈ ರೀತಿ 4 ಧರ್ಮಗಳ ರೂಢಿಯಲ್ಲಿದ್ದು. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಜಾರಿಯಲ್ಲಿದ್ದವು. ಅಂದ್ರೆ ಜಾಯಿಂಟ್ ಫ್ಯಾಮಿಲಿಗಳಿದ್ದು. ಅದಕ್ಕೆ ಹೆಡ್ ಯಾರಿರ್ತಿದ್ರೆ ತಂದೆ, ಪಿತೃನೇ ಆ ಫ್ಯಾಮಿಲಿ ಹೆಡ್ ಆಗಿರ್ತಿದ್ದ. ನೆಕ್ಸ್ಟ್ ಮಾಧವ, ಅವಿನೀತ, ದುರ್ವಿನೀತ, ಶ್ರೀಪುರುಷ ಇವರೆಲ್ಲ ಅರಸರು ವೈದಿಕ ಮತಾವಲಂಬಿಗಳ ಸ್ನೇಹಿತರೆ. ಧರ್ಮ ಪರಿಪಾಲನೆ, ವರ್ಣಾಶ್ರಮ, ಗೋಬ್ರಾಹ್ಮಣ ಸಂರಕ್ಷಣೆ ಮುಂತಾದ ಕರ್ತವ್ಯಗಳನ್ನ ರಾಜರ ನೆರವೇರಿಸ್ತಾ ಇದ್ರು. ಗಂಗರ ಅರಸರನ್ನು ಧರ್ಮ ಮಹಾರಾಜರು ಅಂತ ವರ್ಣಿಸಲಾಗ್ತಿತ್ತು. 2ನೇ ಮಾಧವ ಬೌದ್ಧ ಮತ್ತು ಜೈನ ಮತಗಳೆರಡಕ್ಕೂ ದಾನ ದತ್ತಿಗಳನ್ನ ನೀಡ್ತಾ ಇದ್ದ. ಗಂಗ ರಾಜ್ಯದಲ್ಲಿ ಜೈನ ಮತ ಅತ್ಯಂತ ಪ್ರಬಲ ಪಡೆದಿತ್ತು. ನೀತಿ ಮಾರ್ಗ, ಭೂತುಗ, ಮಾರಸಿಂಹ ಸಂಪೂರ್ಣ ಜೈನ ಧರ್ಮಿಗಳಾಗಿರುವಂತ ಅರಸರು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ನೀತಿ ಮಾರ್ಗ, ಭೂತುಗ, ಮಾರಸಿಂಹ ಇವರು ಜೈನ ಧರ್ಮ ಪಾಲನೆ ಮಾಡುವಂತ ಅರಸರಾಗಿದ್ರು. ಜೈನ ಮತವನ್ನ ಸ್ವೀಕರಿಸಿದ ಪ್ರಥಮ ಗಂಗ ರಾಜ ಯಾರು ಅಂದ್ರೆ 2ನೇ ಶಿವಮಾರ ಸ್ನೇಹಿತರೆ. ಜೈನ ಮತವನ್ನ ಅಂದ್ರೆ ಜೈನ ಧರ್ಮವನ್ನ ಸ್ವೀಕರಿಸಿದ ಗಂಗರ ಪ್ರಥಮ ಅರಸನಾರು ಅಂದ್ರೆ 2ನೇ ಶಿವಮಾರ ಸ್ನೇಹಿತರೆ. ಗಂಗರ ಪ್ರಸಿದ್ಧ ದಂಡನಾಯಕ ಚಾವುಂಡರಾಯನೂ ಕೂಡ ಜೈನ ಧರ್ಮದವನಾಗಿದ್ದ. ಪೂಜ್ಯಪಾದನೆಂಬ ಪ್ರಸಿದ್ಧ ಜೈನ ವಿದ್ವಾಂಸ ಮೊದಲಾದ ಕವಿಗಳು ದುರ್ವಿನೀತನ ಆಸ್ಥಾನದಲ್ಲಿದ್ದರು ಸ್ನೇಹಿತರೆ. ನೆಕ್ಸ್ಟ್ ಗಂಗರು ವೈಷ್ಣವ, ಶೈವ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಪೋಷಣೆ ನೀಡಿರುವಂಥದ್ದು. ರಾಜನ ಸ್ವಾಮಿ ನಿಷ್ಠೆಗೆ ಪ್ರಾಣ ತ್ಯಾಗ ಮಾಡುವ ಪದ್ಧತಿ ರೂಢಿಯಲ್ಲಿತ್ತು. ಇದನ್ನ ಕೀಳ್ಗಂಟು ಅಂತ ಕರಿತಾ ಇದ್ರು.
ಈಗ ಉದಾಹರಣೆಗೆ ರಾಜನಿಗೆ ಒಂದು 4 ಜನ ಅಂಗರಕ್ಷಕರಿದ್ರಂತ ತಿಳ್ಕೊಳ್ರಿ. ಒಂದು ವೇಳೆ ರಾಜ ತೀರ್ಕೊಂಡ್ನು ಅಂತ ತಿಳ್ಕೊಳ್ರಿ, ಅವನ ಜೊತೆಗೆ ಆ 4 ಅಂಗರಕ್ಷಕರುಗಳು ಕೂಡ ತೀರ್ಕೊಂಡ್ಬಿಡೋದು, ಅಂದ್ರೆ ತಮ್ಮ ಪ್ರಾಣ ತ್ಯಾಗ ಮಾಡಿಬಿಡೋದು. ಅದಕ್ಕೆ ನಾವು ಕೀಳ್ಗಂಟು ಅಂತ ಕರಿತೀವಿ ಸ್ನೇಹಿತರೆ. ಇದಿಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್ ಶಿಕ್ಷಣ ಮತ್ತು ಸಾಹಿತ್ಯ. 22ನೇ ಪ್ರಶ್ನೆ, ವಿದ್ಯಾ ಚಕ್ರವರ್ತಿಗಳು ಎಂಬ ಸಂಸ್ಕೃತ ವಿದ್ವಾಂಸರ ಕುಟುಂಬಕ್ಕೆ ಆಶ್ರಯದಾತರಾಗಿದ್ದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಲಕಾಡಿನ ಗಂಗರ್ ಸ್ನೇಹಿತರೆ. ಗಂಗರು ಸಾಹಿತಿಗಳಿಗೆ ಆಶ್ರಯದಾತರಾಗಿದ್ದರು. ಈ ಗಂಗ ಸಾಮ್ರಾಜ್ಯದ ಆಶ್ರಯದಲ್ಲಿ ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಸಾಹಿತ್ಯ ಬೆಳೆದಿರುವಂಥದ್ದು. ಕನ್ನಡ ಭಾಷೆಯು ಜನರಾಡುವ ಭಾಷೆಯಾಗಿತ್ತು. ಗಂಗ ಸಾಮ್ರಾಜ್ಯದ ಅವಧಿಯಲ್ಲಿ ಕನ್ನಡ ಭಾಷೆ ಜನರಾಡುವ ಭಾಷೆಯಾಗಿತ್ತು. ಕ್ರಿಸ್ತಶಕ 9 ಮತ್ತು 10ನೇ ಶತಮಾನದವರೆಗಿನ ಬಹುತೇಕ ಶಾಸನಗಳ ಕನ್ನಡದಲ್ಲಿರುವಂಥದ್ದು. ಶ್ರೀಪುರುಷ, ದುರ್ವಿನೀತ, ಶಿವಮಾರ, ಚಾವುಂಡರಾಯ ಸ್ವತಃ ವಿದ್ವಾಂಸರು ಹಾಗೂ ಕನ್ನಡದ ಲೇಖಕರಾಗಿದ್ದರು. ಶ್ರೀಪುರುಷ, ದುರ್ವಿನೀತ, ಶಿವಮಾರ, ಚಾವುಂಡರಾಯ ಇವರೆಲ್ಲರೂ ಕೂಡ ಕನ್ನಡದ ಲೇಖಕರಾಗಿದ್ದರು. ಗಂಗರು ವಿದ್ಯಾ ಚಕ್ರವರ್ತಿಗಳು ಅಂತನ್ನೋ ಸಂಸ್ಕೃತ ವಿದ್ವಾಂಸರ ಕುಟುಂಬಕ್ಕೆ ಆಶ್ರಯದಾತರಾಗಿದ್ದರು. ನೆಕ್ಸ್ಟ್ ದೇವಾಲಯಗಳು, ಅಗ್ರಹಾರಗಳು, ಧಾರ್ಮಿಕ ಮಠಗಳು, ಜೈನ ಚೈತ್ಯಾಲಯಗಳು ಗಂಗರ ಕಾಲದ ಪ್ರಮುಖ ವಿದ್ಯಾರ್ಜನೆಯ ಕೇಂದ್ರಗಳಾಗಿದ್ದು. ಅಂದ್ರೆ ಇವಾಗ ಯಾವ ರೀತಿ ಸ್ಕೂಲ್ ಅದಾವಲ್ರಿ, ಆ ರೀತಿ ಅವಾಗ ಈ ಅಗ್ರಹಾರ, ಧಾರ್ಮಿಕ ಮಠಗಳು, ಜೈನ ಚೈತ್ಯಾಲಯಗಳು ಇದ್ದು ಸ್ನೇಹಿತರೆ. ಇಲ್ಲಿ ವಿದ್ಯಾಭ್ಯಾಸ ನಡೀತಿತ್ತು. ಈ ವಿದ್ಯಾ ಕೇಂದ್ರಗಳಲ್ಲಿ ವೇದಗಳ, ಉಪನಿಷತ್ತುಗಳ, ಪುರಾಣ, ವ್ಯಾಕರಣ, ತರ್ಕ, ವೈದ್ಯ, ಆಗಮಶಾಸ್ತ್ರ ಮುಂತಾದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗುತ್ತಿತ್ತು. ಯಾವ ರೀತಿ ಈಗ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಅಂತ ಈ ರೀತಿ ವಿಷಯಗಳು ಓದ್ತೀವಲ್ರಿ, ಅವಾಗೆಲ್ಲನೂ ಈ ವಿಷಯಗಳನ್ನ ಓದಿಸಲಾಗುತ್ತಿತ್ತು. ನೆಕ್ಸ್ಟ್ ರಾಜಕುಮಾರರಿಗೆ ಶಿಕ್ಷಣ ಕಡ್ಡಾಯವಾಗಿತ್ತು, ಮೋಸ್ಟ್ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ದುರ್ವಿನೀತನ ನಲ್ಲಾಳ ಮತ್ತು ಹೆಬ್ಬಟ್ಟ ಶಾಸನ, ಶ್ರೀ ಪುರುಷನ ಜವಳಿ ಶಾಸನ, ಮಾರಸಿಂಹನ ಕಡಲೂರು ಶಾಸನಗಳು ವಿದ್ವಾಂಸರಿಗೆ ದತ್ತಿ ಕೊಟ್ಟ ವಿಷಯವನ್ನ ಗಂಗರ ಕಾಲದಲ್ಲಿ ಶಿಕ್ಷಣಕ್ಕಿದ್ದ ಪ್ರೋತ್ಸಾಹವನ್ನ ಉಲ್ಲೇಖಿಸಿರುವಂಥದ್ದು. ಈ ಎಲ್ಲ ಶಾಸನಗಳಲ್ಲಿ ಗಂಗರು ವಿದ್ವಾಂಸರಿಗೆ ದತ್ತಿ ಕೊಟ್ಟ ವಿಷಯಗಳು ಅಂದ್ರೆ ದಾನ ಕೊಟ್ಟ ವಿಷಯಗಳ ಬಗ್ಗೆ, ಆಮೇಲೆ ಗಂಗರ ಕಾಲದಲ್ಲಿ ಶಿಕ್ಷಣಕ್ಕಿದ್ದ ಪ್ರೋತ್ಸಾಹದ ಬಗ್ಗೆ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಬ್ರಹ್ಮಪುರಿ ಹಾಗೂ ಘಟಿಕಾ ಕೇಂದ್ರಗಳು ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದುವು ಅಂತ 1ನೇ ಶಿವಮಾರನ ಹಳ್ಳಿಗೆರೆ ಶಾಸನದಲ್ಲಿ ಉಲ್ಲೇಖಿಸಿರುವಂಥದ್ದು. 1ನೇ ಶಿವಮಾರನ ಹಳ್ಳಿಗೆರೆ ಶಾಸನದಲ್ಲಿ ಬ್ರಹ್ಮಪುರಿ ಮತ್ತು ಘಟಿಕ ಕೇಂದ್ರಗಳು ವಿದ್ಯಾಭ್ಯಾಸದ ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದು ಅಂತ ಉಲ್ಲೇಖಿಸಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ತಲಕಾಡು, ಶ್ರೀರಂಗಪಟ್ಟಣ, ಮೇಲುಕೋಟೆ, ಶ್ರವಣಬೆಳಗೊಳ, ಆಮೇಲೆ ಬಂಕಾಪುರ ಇವು ಗಂಗರ ಕಾಲದ ಪ್ರಮುಖ ವಿದ್ಯಾರ್ಜನೆಯ ಕೇಂದ್ರಗಳಾಗಿದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ತಲಕಾಡು, ಶ್ರೀರಂಗಪಟ್ಟಣ, ಮೇಲುಕೋಟೆ, ಶ್ರವಣಬೆಳಗೊಳ ಮತ್ತು ಬಂಕಾಪುರಗಳು ಗಂಗರ ಕಾಲದ ವಿದ್ಯಾರ್ಜನೆಯ ಪ್ರಮುಖ ಕೇಂದ್ರಗಳಾಗಿದ್ದು ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಸಾಹಿತ್ಯದ ಬಗ್ಗೆ ನೋಡೋದಾದ್ರೆ ದುರ್ವಿನೀತ ಗುಣಾಢ್ಯನ ಬೃಹತ್ ಕಥಾ ಕೃತಿ ಸಂಸ್ಕೃತಕ್ಕೆ ಅನುವಾದ ಮಾಡಿರುವಂಥದ್ದು ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು. ನೆಕ್ಸ್ಟ್ ಭಾರವಿಯ ಕಿರಾತಾರ್ಜುನಿಯ 15ನೇ ಸರ್ಗದ ಮೇಲಿನ ವಿಮರ್ಶೆ ಮಾಡಿರುವಂಥದ್ದು. ಶಬ್ದಾವತಾರ ಪಾಣನಿಯ ವ್ಯಾಕರಣದ ಮೇಲಿನ ವಿಮರ್ಶೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಹಲವಾರು ಕವಿಗಳ ಹೆಸರು ಕೊಟ್ಟಾರ, ಆಮೇಲೆ ಅವರು ರಚನೆ ಮಾಡಿರುವಂಥ ಕೃತಿಗಳ ಹೆಸರು ಕೊಟ್ಟಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಡಿಯೋ ಪಾಸ್ ಮಾಡಿ ಇದನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಿಷ್ಟು ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿತ್ತು. ಕೊನೆಯದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಗಂಗರ ಕಾಲದ ಕಲೆ ಆಮೇಲೆ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ 23ನೇ ಪ್ರಶ್ನೆ,
ಗಂಗರ ಕಲೆ ಮತ್ತು ವಾಸ್ತುಶಿಲ್ಪ ಚಟುವಟಿಕೆಗಳ ಕೇಂದ್ರ ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗವಾಡಿ ಸ್ನೇಹಿತರೆ. ಇವರ ವಾಸ್ತುಶಿಲ್ಪ ರಚನೆ ಪಲ್ಲವ ಮತ್ತು ಕದಂಬರ ಕಲಾ ಮಿಶ್ರಣವಾಗಿರುವಂಥದ್ದು. ಪಲ್ಲವ ಮತ್ತು ಕದಂಬರ ಕಲೆಯನ್ನ ಮಿಶ್ರಣ ಮಾಡಿ ಗಂಗರು ತಮ್ಮದೇ ಆಗಿರುವಂಥ ಒಂದು ಶೈಲಿಯನ್ನ ರಚನೆ ಮಾಡಿರುವಂಥದ್ದು. ಇವರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳ ಬಗ್ಗೆ ನೋಡೋದಾದ್ರೆ ಕಂಬಗಳ ಅಡಿಯಲ್ಲಿ ಸಿಂಹಗಳನ್ನ ಕೆತ್ತನೆ ಮಾಡ್ತಿದ್ರು. ಕಂಬಗಳ ಅಡಿಯಲ್ಲಿ ಸಿಂಹಗಳ ಕೆತ್ತನೆ ಮಾಡ್ತಿದ್ರು. ಪಿರಮಿಡ್ನ ಆಕಾರದಲ್ಲಿ ಗೋಪುರಗಳನ್ನ ರಚನೆ ಮಾಡ್ತಿದ್ರು. ಚೌಕಾಕಾರದಲ್ಲಿ ಕಂಬಗಳನ್ನ ಕೆತ್ತನೆ ಮಾಡ್ತಿದ್ರು. ಇವೆಲ್ಲವೂ ಗಂಗರ ವಾಸ್ತುಶಿಲ್ಪ ಶೈಲಿ ಲಕ್ಷಣಗಳ ಸ್ನೇಹಿತರೆ. ಅಂದ್ರೆ ದೇವಸ್ಥಾನಗಳನ್ನ ಈ ರೀತಿ ಕಟ್ತಿದ್ರು ಅವರು. ಸುಮಾರು ಕ್ರಿಸ್ತಶಕ 7ನೇ ಶತಮಾನದ ಕೊನೆಯ ತನಕ ಗಂಗಾ ಅರಸರು ಏನು ಕಟ್ಟಿದ್ರಲ್ರಿ ದೇವಸ್ಥಾನಗಳು, ಅವೆಲ್ಲನೂ ನಾಶವಾಗಿರುವಂಥದ್ದು. 13ನೇ ಶತಮಾನದಲ್ಲಿ ಅಂದ್ರೆ ಸುಮಾರು ಕ್ರಿಸ್ತಶಕ 1250ರಲ್ಲಿ ಗಂಗಾ ಅರಸ ನರಸಿಂಹದೇವ ಕೋನಾರ್ಕ್ ನಲ್ಲಿರುವ ಬ್ಲ್ಯಾಕ್ ಪಗೋಡ ಅಂತಾನೆ ಕರೆಯುವ ಸೂರ್ಯ ದೇವಾಲಯವನ್ನ ನಿರ್ಮಿಸಿರುವಂತದ್ದು. ನೋಡ್ರಿ, ಗಂಗಾ ಸಾಮ್ರಾಜ್ಯ 1004ರಲ್ಲಿ ಅಂತ್ಯಗೊಂಡಿರುವಂತದ್ದು. ಆದ್ರೆ ಸಾಮಂತ ಅರಸರಾಗಿ ಆಳ್ವಿಕೆ ಮಾಡಿರುವಂತದ್ದು. ಓಕೆ ರೀ. ಕೋನಾರ್ಕ್ ನಲ್ಲಿ ಬ್ಲ್ಯಾಕ್ ಪಗೋಡ ಅಂತಾನೆ ಕರೆಯುವಂತ ಸೂರ್ಯ ದೇವಾಲಯವನ್ನ ಗಂಗರ ಅರಸ ನರಸಿಂಹದೇವ ಕಟ್ಟಿಸಿರುವಂತದ್ದು. ಪ್ರಶ್ನೆ ಇದ್ರ ಮೇಲೆ ಬಹಳ ಬಂದಾವ್ರಿ. ಕೋನಾರ್ಕ್ ನಲ್ಲಿರುವ ಬ್ಲ್ಯಾಕ್ ಪಗೋಡ ಕಟ್ಟಿಸಿರುವ ರಾಜ ಮನೆತನ ಯಾವುದು ಅಂತ ಈ ರೀತಿ ಪ್ರಶ್ನೆ ಕೇಳಬಹುದು. ಅದೇ ರೀತಿ ಈ ಕೋನಾರ್ಕ್ ನಲ್ಲಿರುವ ಬ್ಲ್ಯಾಕ್ ಪಗೋಡ ಕಟ್ಟಿರುವ ಅರಸನಾರು ಅಂತನೂ ಕೂಡ ಪ್ರಶ್ನೆ ಕೇಳಬಹುದು. ಈ ಕೋನಾರ್ಕ್ ನಲ್ಲಿರುವ ಬ್ಲ್ಯಾಕ್ ಪಗೋಡ ಅಂತ ಕರೆಯುವ ಸೂರ್ಯ ದೇವಾಲಯ ಹಿಂದೂ ದೇವತೆ ಸೂರ್ಯನಿಗೆ ಸಮರ್ಪಿತವಾಗಿರುವಂತದ್ದು. ಈ ಸೂರ್ಯ ದೇವಸ್ಥಾನಕ್ಕೆ ಬ್ಲ್ಯಾಕ್ ಪಗೋಡ ಅಂತ ಯಾಕೆ ಕರೆದ್ರು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ದೇವಾಲಯ ಬಂಗಾಳ ಕೊಲ್ಲಿಯಿಂದ ದೈತ್ಯ ಕಪ್ಪು ಶ್ರೇಣಿಯ ಗೋಪುರವಾಗಿ ಕಾಣತೊಡಗಿಸಿದ್ದ ಕಾರಣದಿಂದಾಗಿ ಯುರೋಪಿಯನ್ ನಾವಿಕರು ಈ ದೇವಾಲಯವನ್ನ ಬ್ಲ್ಯಾಕ್ ಪಗೋಡ ಅಂತ ಕರೆದ್ರು ಸ್ನೇಹಿತರೆ. ಈ ಯುರೋಪಿಯನ್ ನಾವಿಕರು ಸಮುದ್ರದಲ್ಲಿ ಹಡಗಿನಿಂದ ಬರಬೇಕಾದ್ರೆ ಬಂಗಾಳ ಕೊಲ್ಲಿಯಿಂದ ನೋಡಿದ್ರೆ ಒಂದು ದೊಡ್ಡದಾಗಿರುವಂತ ಕಪ್ಪು ಶ್ರೇಣಿಯ ಗೋಪುರ ಕಾಣಿಸ್ಕೊಳ್ತಿತ್ರಿ. ಆ ಕಪ್ಪಾಗಿರುವಂತ ಗೋಪುರ ನೋಡಿ ಇವರು ಬ್ಲ್ಯಾಕ್ ಪಗೋಡ ಅಂತ ಕರೆದ್ರು. ಕಪ್ಪು ಗೋಪುರ ಇಂಗ್ಲಿಷ್ನೊಳಗನೆ ಬ್ಲ್ಯಾಕ್ ಪಗೋಡ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಗಂಗವಾಡಿ ಅಂತ ಅನ್ನೋದೇನದಲ್ರಿ ಪ್ರದೇಶ, ಇದು ಗಂಗಾ ಅರಸರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಚಟುವಟಿಕೆಯ ಕೇಂದ್ರವಾಗಿತ್ತು ಸ್ನೇಹಿತರೆ. ಗಂಗರ ವಾಸ್ತುಶಿಲ್ಪವನ್ನ 3 ವಿಧಗಳಲ್ಲಿ ವಿಂಗಡಿಸಬಹುದು ಸ್ನೇಹಿತರೆ. ಗಂಗರ ವಾಸ್ತುಶಿಲ್ಪವನ್ನ 3 ವಿಧಗಳಲ್ಲಿ ವಿಂಗಡಿಸಬಹುದು. ಮೊದಲನೇದು ದೇವಾಲಯ, ಎರಡನೇದು ಗುಹಾ ದೇವಾಲಯಗಳ, ಮೂರನೇದು ಬಸದಿಗಳ ಸ್ನೇಹಿತರೆ. ದೇವಾಲಯಗಳ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಇವಿಷ್ಟು ದೇವಾಲಯಗಳು ಮಣ್ಣೆಯಲ್ಲಿ ಕಪಿಲೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಶಿವಮಾರೇಶ್ವರ ಆಲಯಗಳ, ಬೇಗೂರಿನಲ್ಲಿ ನಾಗರೇಶ್ವರ ದೇವಸ್ಥಾನ. ಓಕೆ, ಇಲ್ಲಿ ದೇವಾಲಯಗಳ ಯಾವ ಪ್ರದೇಶದಲ್ಲಿ ಯಾವ ದೇವಾಲಯಗಳ ಗಂಗಾ ಸಾಮ್ರಾಜ್ಯದ ಅರಸರು ನಿರ್ಮಾಣ ಮಾಡಿದ್ರು ಅಂತ ಮಾಹಿತಿ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಗುಹಾಂತರ ದೇವಾಲಯಗಳು. ತಮಿಳುನಾಡಿನೊಳಗೊಂದು ಸಿಯಮಂಗಲಂ ಅಂತನ್ನಲ್ಲಿ ಜೈನ ಗುಹಾ ದೇವಾಲಯ ಇರುವಂಥದ್ದು. ಈ ಜೈನ ಗುಹಾ ದೇವಾಲಯ ಗಂಗರ ನಿರ್ಮಿಸಿರುವಂಥದ್ದು. ನೆಕ್ಸ್ಟ್ ಬಸದಿಗಳ ಬಗ್ಗೆ ನೋಡೋದಾದ್ರೆ ಶ್ರವಣ ಬೆಳಗೋಳದಲ್ಲಿ 14 ಬಸದಿಗಳನ್ನ ನಿರ್ಮಿಸಿರುವಂಥದ್ದು. ಯಾವ್ಯಾವ ಆ ಬಸದಿಗಳು ಅಂತಂದ್ರೆ ಚಾವುಂಡರಾಯ ಬಸದಿ, ಚಂದ್ರಪ್ರಭಾ ಬಸದಿ, ಶಾಂತಿನಾಥ ಬಸದಿ, ಪಾರ್ಶ್ವನಾಥ ಬಸದಿ, ಈ ರೀತಿ 14 ಬಸದಿಗಳನ್ನ ನಿರ್ಮಿಸಿರುವಂಥದ್ದು. ನಾಗಮಂಗಲ ತಾಲೂಕಿನ ಕಂಬದಹಳ್ಳಿಯಲ್ಲಿ ಪಂಚಕೂಟ ಜೈನ ಬಸದಿಯನ್ನ ಗಂಗಾ ಅರಸರೇ ನಿರ್ಮಿಸಿರುವಂಥದ್ದು. ಶ್ರೀ ಪುರುಷನ ಶಾಸನವಿರುವ ಬೆಂಗಳೂರು ಜಿಲ್ಲೆಯ ತೋಟಗೆರೆಯಲ್ಲಿ ಗಂಗರಸರಿಂದ ಚೈತ್ಯಾಲಯವೊಂದನ್ನ ನಿರ್ಮಿತವಾಗಿರುವಂಥದ್ದು. ಇದರ ಮೇಲ್ಚಾವಣಿ ಮತ್ತು ಗೋಡೆಗಳಿಗೆ ತೆಳು ಮತ್ತು ಒರಟಾದ ಗ್ರಾನೈಟ್ ಕಲ್ಲುಗಳನ್ನು ಬಳಸಿರುವಂಥದ್ದು.
ನೆಕ್ಸ್ಟ್ ಗಂಗರ ಕಾಲದ ಶಿಲ್ಪಕಲೆಗಳ ಬಗ್ಗೆ ನೋಡೋದಾದ್ರೆ ವೀರಗಲ್ಲುಗಳು, ನಿಸದಿಗಳು, ಮೂರ್ತಿಗಳು. ಅದರೊಳಗೆ ನಿಸದಿಗಳು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅದ. ನಿಸದಿಗಳಂತ ಯಾವುದಕ್ಕೆ ಕರಿತೀವಿ ಅಂತಂದ್ರೆ ಸಲ್ಲೇಖನ ವ್ರತ ಮಾಡುವಾಗ ಮರಣ ಹೊಂದಿದ ಜನರ ನೆನಪಿಗಾಗಿ ನಿರ್ಮಿಸಲಾದ ಮೂರ್ತಿಗಳಿಗೆ ನಾವು ನಿಸದಿಗಳು ಅಂತ ಕರಿತೀವಿ. ಸಲ್ಲೇಖನ ವ್ರತ ಅಂದ್ರೆ ಊಟ ಎಲ್ಲ ತ್ಯಜಿಸಿ ವ್ರತ ಮಾಡೋದು. ವ್ರತ ಮಾಡಬೇಕಾದ್ರೆ ನಿಶಕ್ತನಾಗಿ ಮರಣ ಹೊಂದಿದ್ರು ಅಂತ ತಿಳ್ಕೊಳ್ರಿ, ಅವರ ನೆನಪಿಗಾಗಿ ನಿರ್ಮಿಸಿರುವಂತ ಮೂರ್ತಿಗಳಿಗೆ ನಾವು ನಿಸದಿಗಳು ಅಂತ ಕರಿತೀವಿ. ಮೈಸೂರು ಜಿಲ್ಲೆಯ ದೊಡ್ಡ ಹುಂಡಿ ನಿಸದಿಗಳು ರಾಜ ನೀತಿ ಮಾರ್ಗನ ಮರಣದ ದೃಶ್ಯವನ್ನ ತೋರಿಸ್ತದ. ನೆಕ್ಸ್ಟ್ ಮೂರ್ತಿಗಳು ಯುದ್ಧದಲ್ಲಿ ಹೋರಾಡಿದ ವೀರರ ನೆನಪಿಗಾಗಿ ಕಲ್ಲುಗಳಲ್ಲಿ ಮೂರ್ತಿಗಳನ್ನ ಕೆತ್ತಿಸುವುದು ಸ್ನೇಹಿತರೆ. ತುಮಕೂರು ಜಿಲ್ಲೆಯ ಹಿರೇಗುಂಡಲ್ ಎಂಬ ಸ್ಥಳದಲ್ಲಿ ಶ್ರೀ ಪುರುಷ ಮತ್ತು ಶಿವಮಾರನ ಅವಧಿಯ 12 ವೀರಗಲ್ಲುಗಳು ದೊರಕಿರುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಶ್ರೀ ಪುರುಷ ಮತ್ತು ಶಿವಮಾರನ ಅವಧಿಯ 12 ವೀರಗಲ್ಲುಗಳು ತುಮಕೂರು ಜಿಲ್ಲೆಯ ಹಿರೇಗುಂಡಕಲ್ನಲ್ಲಿ ದೊರೆತಿರುವಂಥದ್ದು. ಬೆಂಗಳೂರಿನಲ್ಲಿಯೂ ಕೂಡ ನೀತಿ ಮಾರ್ಗ ಎರೆಯಪ್ಪನಿಗೆ ಸೇರಿದ ವೀರಗಲ್ಲುಗಳು ದೊರಕಿರುವಂಥದ್ದು. ಆತಕೂರಿನ ವೀರಗಲ್ಲು ಬೂತುಗನಿಗೆ ಸೇರಿರುವಂಥದ್ದು. ಕಾಳಿ ಎಂಬ ನಾಯಿಯ ಸ್ಮರಣಾರ್ಥ ಇಡಲಾಗಿರುವಂಥದ್ದು. ದೊಡ್ಡ ಬೆಟ್ಟದಲ್ಲಿರುವ ಗುಳ್ಳಕಾಯಜ್ಜಿಯ ಪ್ರತಿಮೆ, ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರನ ಏಕಶಿಲಾ ಪ್ರತಿಮೆ. ನೆಕ್ಸ್ಟ್ ಮಾಸ್ತಿ ಕಲ್ಲುಗಳು. ಅಂದ್ರ ಮಾಸ್ತಿ ಕಲ್ಲುಗಳು ಅಂತಂದ್ರ ಯುದ್ಧದಲ್ಲಿ ಮರಣ ಹೊಂದಿದ ವೀರರ ಹೆಂಡತಿಯರು ತಮ್ಮ ಗಂಡಂದಿರನ್ನ ಅನುಸರಿಸಿ ಪ್ರಾಣ ತ್ಯಾಗ ಮಾಡಿದ ಮಡದಿಯರ ನೆನಪಿಗಾಗಿ ನಿರ್ಮಿಸಿದ ಕಲ್ಲುಗಳನ್ನೇ ನಾವು ಮಾಸ್ತಿ ಕಲ್ಲುಗಳು ಅಂತ ಕರಿತೀವಿ. ನೆಕ್ಸ್ಟ್ ಗಂಗರ ಕಾಲದ ಪ್ರಸಿದ್ಧ ನೃತ್ಯ ಕಲಾವಿದೆ ಬಾಚಲಾದೇವಿ ಸ್ನೇಹಿತರೆ, ಇದೊಂದು ಮಿಸ್ ಆಗಿತ್ತು, ಇದನ್ನು ಕವರ್ ಮಾಡೀನಿ. ಓಕೆ ರೀ. ನೆಕ್ಸ್ಟ್ ಒಂದು 24ನೇ ಪ್ರಶ್ನೆ ನೋಡ್ಕೊಳ್ಳೋಣ ಸ್ನೇಹಿತರೆ. ಕರ್ನಾಟಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಯಲ್ಲಿರುವ 9ನೇ ಶತಮಾನದ ಭೋಗ ನಂದೀಶ್ವರ ದೇವಸ್ಥಾನವು ಯಾವ ಶೈಲಿಯಲ್ಲಿ ನಿರ್ಮಿತವಾಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. ಇದು ಇಲ್ಲಿ ತನಕ ಎಕ್ಸ್ಪ್ಲೇನ್ ಮಾಡಿದ್ರೊಳಗ ಈ ಪ್ರಶ್ನೆಗೆ ಉತ್ತರ ಕವರ್ ಆಗಿಲ್ಲ ಸ್ನೇಹಿತರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ, ಗಂಗಾ ಬಾಣ ಶೈಲಿ. ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಯಲ್ಲಿರುವ 9ನೇ ಶತಮಾನದ ಭೋಗ ನಂದೀಶ್ವರ ದೇವಸ್ಥಾನ ಗಂಗಾ ಬಾಣ ಶೈಲಿಯಲ್ಲಿ ಇರುವಂಥದ್ದು. ಓಕೆ ರೀ. ಈ ಪ್ರಶ್ನೆದೊಂದಿಗೆ ಗಂಗ ಸಾಮ್ರಾಜ್ಯದ ಅಧ್ಯಾಯ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ಯಾವ ವಿಷಯದ ಮೇಲೆ ಈ ರೀತಿ ಪ್ರಶ್ನೋತ್ತರಗಳ ಡಿಸ್ಕಷನ್ ಬೇಕು ಕಮೆಂಟ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.